ಸಮಗ್ರ ಜೀವನ ಶೈಲಿಯಲ್ಲಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮ್ಯಾಗ್ನೆಟೋಥೆರಪಿ ಅಂತ ಇದೆ. ಮ್ಯಾಗ್ನೆಟೋಥೆರಪಿ ಅಂದ್ರೆ ಅಯಸ್ಕಾಂತದಿಂದ ನಾವು ಏನು ಚಿಕಿತ್ಸೆ ಪಡೆಯಬಹುದು ಅಂತದ್ದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಈ ಮ್ಯಾಗ್ನೆಟೋಥೆರಪಿ ಸ್ನೇಹಿತರೆ, ಇದಕ್ಕೆ ತಿಳ್ಕೊಳಕ್ ಮುಂಚೆ ಇದ್ರ ಸಂಬಂಧಿತ ಸ್ವಲ್ಪ ವಿಷಯಗಳು ಇನ್ನು ಅದಕ್ಕೆ ಅನ್ವಯಿಸುವಂತ ಇನ್ನು ಬೇರೆ ವಿಷಯಗಳನ್ನು ತಿಳ್ಕೊಳ್ಳೋದು ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಏನಾಗಿದೆ ಅಂದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ವಸ್ತುಕ್ಕೂ, ಪ್ರತಿಯೊಂದು ಹೇಳ್ಬೇಕಂದ್ರೆ ಪ್ರತಿಯೊಂದಕ್ಕೂ ಒಂಥರ ಚಿಕಿತ್ಸಾ ಗುಣಗಳಿದೆ ಅದ್ರ ಹೊರಗಡೆ. ಅದು ನಾವು ಅರ್ಥ ಮಾಡಿಕೊಂಡು ಅದನ್ನು ಅನ್ವಯಿಸ್ಕೊಂಡಿದ್ರೆ ಅದರಿಂದ ಚಿಕಿತ್ಸೆ అనేది ನಮ್ಗೆ ಸಿಗತ್ತೆ. ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಕ್ಕೂ ಬೇಕಾಗಿರುವಂತ ಚಿಕಿತ್ಸೆ ಖಂಡಿತವಾಗಿ ಪಡೆಯಬಹುದು. ಅದೇ ತರ ಇದೆಲ್ಲಿರೋದು ಯಾರಂದ್ರೆ ಚರಕ ಮಹರ್ಷಿ ಎಲ್ಲಿರೋದು. ಪ್ರತಿಯೊಂದು ವಿಷಯಕ್ಕೂ ಈ ಪ್ರಪಂಚದಲ್ಲಿ ಯಾವುದೂ ವೇಸ್ಟ್ ಇಲ್ಲ, ಪ್ರತಿಯೊಂದರಲ್ಲಿ ಯಾವುದೋ ಒಂದು ಚಿಕಿತ್ಸೆ ಗುಣಗಳಿದೆ ಅಂತ ತಿಳ್ಕೊಂಡು ಅದನ್ನು ಶೋಧನೆ ಮಾಡಿ ಮತ್ತೆ ಅದನ್ನು ಕಂಡುಹಿಡಿದು ಅದನ್ನು ನಾವು ಅನ್ವಯಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಭೌತಿಕ ಕಾಯಕ್ಕಾಗಿ ಇಲ್ಲಾಂದ್ರೆ ಮನಸ್ಸುಗಾಗಿ ಖಂಡಿತವಾಗಿ ಚಿಕಿತ್ಸೆ ಸಿಗತ್ತೆ ಅಂತ ಅವ್ರು ಹೇಳಿದ್ದಾರೆ. ಅದ್ಭುತವಾದ ವಿಷಯ ಇದು ಸ್ನೇಹಿತರೆ. ಈ ತರ ನಮ್ಮ ಮುನಿ ಋಷಿಗಳಿಗೆ ಎಲ್ಲರೂ ಗೊತ್ತಿರೋ ವಿಷಯ, ಅವರೆಲ್ಲಾನು ಎಲ್ಲ ತಿಳ್ಕೊಂಡಿರೋದು ಖಂಡಿತವಾಗಿ ಈ ನೇಚರಲ್ಲಿ ಅಂದ್ರೆ ಈ ಪ್ರಕೃತಿಯಲ್ಲಿ ಅಂತ ವಿಷಯಗಳು ಯಾವ್ದಿದೆ ಎಲ್ಲ ಅವ್ರು ಕಂಡುಹಿಡಿದು ನಮ್ಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ಆ ಹೇಳ್ಕೊಟ್ಟಿರೋದಲ್ಲೇ ಈ ಆಕ್ಯುಪ್ರೆಷರ್ ಆಗ್ಬೋದು, ಮುದ್ರಾ ಥೆರಪಿ ಆಗ್ಬೋದು, ಆಮೇಲೆ ಇನ್ನು ನೋಡ್ತಾ ಇದ್ರೆ ಕಲರ್ ಥೆರಪಿ ಆಗ್ಬೋದು. ಸೊ ಇಂಥ ಅದ್ಭುತವಾದ ಈ ಚಿಕಿತ್ಸೆಗಳಿದೆ. ಅದು ಜೊತೆವಾಗಿ ಹೇಳ್ಬೇಕಂದ್ರೆ ಒಂದು ಪ್ರತ್ಯಾಮ್ನಾಯ ಚಿಕಿತ್ಸವಾಗಿ ಈ ಮ್ಯಾಗ್ನೆಟೋ ಥೆರಪಿನೂ ಬಳಸ್ತಾರೆ ಸ್ನೇಹಿತರೆ. ಸೊ ಇದು ಹೇಳ್ಬೇಕಂದ್ರೆ ಬೇರೆ ಬೇರೆ ದೇಶದಲ್ಲಿ ಮತ್ತೆ ನಮ್ಮ ದೇಶದಲ್ಲಿನೂ ಈ ಮ್ಯಾಗ್ನೆಟೋ ಥೆರಪಿ ಅಳವಡಿಸ್ಕೊಂಡಿದ್ದಾರೆ. ಅದರಿಂದ ಫಲಿತಗಳನ್ನು ಹೆಚ್ಚಾಗಿ ನೋಡಿದ್ದಾರೆ ಸ್ನೇಹಿತರೆ. ಖಂಡಿತವಾಗಿ ಅಂದ್ರೆ ಯಾವಾಗ್ಲೂ ನಾವು ಅಂದ್ರೆ ನಮ್ಮ ಋಷಿಮುನಿಗಳು ಹೇಳ್ತಾ ಇದ್ರೆ ಅಂದ್ರೆ ನೀವು ಯಾವಾಗ ಈ ಪ್ರಕೃತಿ ಹತ್ರ ಇದ್ರೋ, ಅಂದ್ರೆ ಈ ಪ್ರಕೃತಿ ನಿಸರ್ಗಕ್ಕೆ ಹತ್ರ ಇರ್ತಿರೋ ಅವಾಗ ನಿಮಗೆ ಪ್ರತಿಯೊಂದು ಚಿಕಿತ್ಸೆ ಪಡೆಯಬಹುದು. ಈಗ ಏನಾಗಿದೆ ಅಂದ್ರೆ ಎಲ್ಲರೂ ವ್ಯಾಧಿಗಳ ಅನುಭವಿಸೋಕ್ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಕೃತಿಯಿಂದ ದೂರವಾಗಿದ್ವಿ, ನಾವು ತುಂಬಾ ದೂರ ಹೋಗಿದ್ವಿ. ಹೇಳ್ಬೇಕಂದ್ರೆ ಪ್ರಕೃತಿ ಅಂತ ಅಂದ್ರೆ ಮತ್ತೆ ಆತರ ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಂಡು ಹೋದ್ರೆ ನಮ್ಮ ಒಳಗಡೆ ಇರುವಂತ ಆತ್ಮಕ್ಕೂ ನಾವು ದೂರ ಆಗಿದ್ವಿ. ಹೇಳ್ಬೇಕಂದ್ರೆ ನಮ್ಮ ಒಳಗಡೆ ಇರುವಂತ ಆತ್ಮ ಏನಿದೆಯೋ ಅತ್ಯುನ್ನತ ಶಕ್ತಿ, ಅತಿ ಶಕ್ತಿವಂತವಾಗಿರೋದು ಅನಂತ ಶಕ್ತಿ ಏನಿದೆಯೋ ಅದರಿಂದನೂ ನಾವು ದೂರವಾಗಿದ್ವಿ. ಈಗ ಧ್ಯಾನ ಮಾಡೋದ್ರಿಂದ ನಾವು ಹತ್ರ ಬರ್ತೀವಿ. ಖಂಡಿತವಾಗಿ ಎಷ್ಟು ಹತ್ರ ಬರ್ತೀವಿ ಅಂದ್ರೆ ತುಂಬಾ ಹತ್ರವಾಗಿ ಬರ್ತೀವಿ. ಹೇಳ್ಬೇಕಂದ್ರೆ ನಾನೇ ಅದಾಗ್ತೀನಿ, ಅದೇ ನಾನು ಆಗ್ತೀನಿ. ಅವಾಗ ಎಲ್ಲಿ ದ್ವಂದ್ವತ್ವ ಇಲ್ಲ, ಅಲ್ಲಿ ಎಲ್ಲಾನು ದ್ವಂದ್ವತ್ವ ಇಲ್ಲ, ಒಂದೇ ಒಂದು ಅದ್ವೈತ ಆಗತ್ತೆ. ಸೊ ಆ ಸ್ಥಿತಿಗೆ ನಾವು ಬರ್ತೀವಿ ಎಲ್ಲಿ ಧ್ಯಾನ ಮಾಡ್ತಾ ಹೋದ್ರೆ, ಈ ಜ್ಞಾನ ತಿಳ್ಕೊಂತ ಹೋದ್ರೆ. ಸೊ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಪ್ರತಿದಿನ ಈ ತರ ಮಾಡ್ತಾ ಹೋದ್ರೆ, ಜ್ಞಾನವನ್ನು ತಿಳ್ಕೊಂತು ಮತ್ತು ಹಲವಾರು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಾವು ತುಂಬಾ ಹತ್ರ ಆಗ್ತೀವಿ ಅಲ್ವಾ. ಅವಾಗ ಏನು ರೋಗಗಳು ಬರಲ್ಲ ಸ್ನೇಹಿತರೆ, ಯಾವ ರೋಗಗಳು ಬರಲ್ಲ. ರೋಗಗಳು ಇದ್ರೂ ಪೂರ್ತಿ ನಾವು ಗುಣಪಡಿಸ್ಕೊಂತೀವಿ, ಅದು ಎಲ್ಲಾ ರೋಗಗಳು ಒಟ್ಟು ಹೋಗ್ತದೆ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಅದೇ ತರ ಬಾಹ್ಯ ಪ್ರಕೃತಿಗೂ ಅಷ್ಟೇ ಸ್ನೇಹಿತರೆ. ಬಾಹ್ಯ ಪ್ರಕೃತಿ ಯಾವ್ದ್ಯಾವ್ದು, ಜಂತು ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಖನಿಜ ಸಾಮ್ರಾಜ್ಯ, ಇದೆಲ್ಲದನ್ನು ಅದಕ್ಕೂ ನಾವು ಹತ್ರ ಹೋಗ್ಬೇಕಾಗತ್ತೆ, ಅದನ್ನೂ ಬಳಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಮೈತ್ರಿ ಭಾವನ ನಾವು ಹೆಚ್ಚು ಮಾಡ್ಕೋಬೇಕು, ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಯಾವಾಗ ನೀವು ಅದಕ್ಕೂ ಹತ್ರ ಹೋಗ್ತಿರೋ ಅವಾಗ ಏನಾಗತ್ತೆ, ಖಂಡಿತವಾಗಿ ನಿಮಗೆ ಪ್ರತಿಯೊಂದರಿಂದ ನೀವು ಚಿಕಿತ್ಸೆ ಪಡೆಯಬಹುದು. ಅದರಿಂದ ಒಂದು ಫ್ರೆಂಡ್ಶಿಪ್ ಅಂದ್ರೆ ಅದಕ್ಕೂ ನಿಮ್ಗೆ ಮಧ್ಯದಲ್ಲಿ ಸಂಪರ್ಕ ಆಗತ್ತೆ. ಅವಾಗ ಅದರಿಂದ ಫಲಿತ ನಿಮ್ಗೆ ಸಿಗತ್ತೆ, ನಿಮ್ಮಿಂದ ಫಲಿತ ಅದಕ್ಕೆ ಸಿಗತ್ತೆ. ನೋಡಿ, ಒಂದು ಸಸ್ಯದಿಂದ ನಮ್ಗೆ ಏನೇನು ಲಾಭಗಳಿದೆ, ಮತ್ತೆ ನನ್ನಿಂದ ಸಸ್ಯಕ್ಕೆ ಏನೇನು ಲಾಭ ಇದೆ, ಪ್ರತಿಯೊಂದಕ್ಕೆ ಇದೆಯಲ್ವಾ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡಿದ್ರೆ ಸೊ ನಮ್ಮ ಜೀವನ ಸುಂದರವಾಗಿ, ಆನಂದವಾಗಿ, ಆರೋಗ್ಯವಾಗಿರುತ್ತೆ ಸ್ನೇಹಿತರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಅದೇ ತರ ಏನಾದ್ರೆ ಸ್ನೇಹಿತರೆ, ಸ್ವಲ್ಪ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತ ಸ್ವಲ್ಪ ಮೆಟಲ್ಸ್ ಅಂದ್ರೆ ಈ ಲೋಹಗಳಿದೆಯಲ್ಲ, ಲೋಹಗಳು ಯಾವುದು, ಗೋಲ್ಡ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಈ ಕಾಪರ್ ಆಗ್ಬೋದು, ಜಿಂಕ್ ಆಗ್ಬೋದು, ಮತ್ತೆ ಅದ್ರ ಜೊತೆಗೆ ಮ್ಯಾಗ್ನೆಟ್ಸ್ ಅಂದ್ರೆ ಅಯಸ್ಕಾಂತಗಳು. ನೋಡಿ, ಈ ಅಯಸ್ಕಾಂತಗಳಿದೆಯಲ್ಲ, ಇವೆಲ್ಲಾನು ಏನ್ ಮಾಡ್ತವೆ ಅಂದ್ರೆ ಅವೆಲ್ಲ ಅದ್ರ ಒಳಗಡೆ ಚಿಕಿತ್ಸಾ ಗುಣಗಳಿದೆ. ಇವೆಲ್ಲ ಒಳಗಡೆ ಚಿಕಿತ್ಸಾ ಗುಣಗಳಿದೆ. ಆ ಚಿಕಿತ್ಸಾಗಳನ್ನು ನಾವು ಬಳಸ್ಕೋಬೇಕು, ನಾವು ಉಪಯೋಗಿಸ್ಕೋಬೇಕು. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಈಗ ಇದೇನಾಗಿದೆ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ ನಮ್ಮ ಈ ನವೀನ ಪ್ರಪಂಚದ ಈ ವಿಜ್ಞಾನ ಏನಿದೆಯೋ ಅದು ಹೇಳ್ಬೇಕಂದ್ರೆ ಪ್ರಕೃತಿಯಲ್ಲಿರುವಂತ ಒಂದು ಸಣ್ಣ ಪರಿಣಾಮದಲ್ಲಿ ಮಾತ್ರ ಬಳಸ್ಕೊತಾ ಇದೆ. ಇನ್ನು ಇರೋದು ತುಂಬಾ ದೊಡ್ಡದಿದೆ. ಹೇಳ್ಬೇಕಂದ್ರೆ ಅದೇ ಹೇಳ್ತೀವಲ್ಲ, ಸ್ಮಾಲ್ ಟಿಪ್ ಆಫ್ ಐಸ್ಬರ್ಗ್. ಒಂದು ದೊಡ್ಡದ ಐಸ್ ಮೌಂಟೇನ್ ಇದೆ ಅಂತ ಇಟ್ಕೋ, ಪರ್ವತ ಇದೆ. ಆ ಪರ್ವತದಲ್ಲಿ ನಾವು ಟಚ್ ಮಾಡಿರೋದು
ಈ ನವೀನ ಯುಗದ ಈ ವಿಜ್ಞಾನದಿಂದ ಇಷ್ಟು ಮಾತ್ರನೇ ಸಣ್ಣ ಪರಿಣಾಮದಲ್ಲಿ ಟಚ್ ಮಾಡಿದ್ವಿ. ಇನ್ನೂ ನಾವು ಬಳಸ್ಕೋಬೇಕಾಗಿರೋದು, ಅನ್ವಯಿಸ್ಕೋಬೇಕಾಗಿರೋದು, ಸಂಶೋಧನೆ ಮಾಡ್ಬೇಕಾಗಿರೋದು, ಶೋಧನೆ ಮಾಡ್ಬೇಕು, ತಿಳ್ಕೊಬೇಕಾಗಿರೋದು ಎಷ್ಟಿದೆಪ್ಪ ಅಂದ್ರೆ ದೊಡ್ಡ ಪರ್ವತ ಅಂತ ಇದೆ. ಅರ್ಥ ಮಾಡ್ಕೊಳ್ಳಿ. ಇದು ನಾವು ಪ್ರತಿಯೊಬ್ಬರು ಕಂಡಿಡ್ಬೇಕಾಗತ್ತೆ, ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಇದರಲ್ಲಿ ನಾನು ಹೇಳ್ತಾರಂತ ಇವತ್ತಿನ ಈ ಕಾನ್ಸೆಪ್ಟ್ ಅಲ್ಲಿ, ಇವತ್ತಿನ ಈ ಚಿಕಿತ್ಸೆ ಭಾಗವಾಗಿ ಏನಂದ್ರೆ, ನಾವು ಮ್ಯಾಗ್ನೆಟೋಥೆರಪಿ ಅಂದ್ರೆ ಮ್ಯಾಗ್ನೆಟ್ಸ್ ಬಳಸ್ಕೊಂಡೋದು, ಅಯಸ್ಕಾಂತನ ಬಳಸ್ಕೊಂಡೋದು. ಮತ್ತೆ ಈ ಅಯಸ್ಕಾಂತ ಅಂದ್ರೆ ಏನು? ಅಯಸ್ಕಾಂತ ಅಂದ್ರೆ ನಮ್ಗೆಲ್ಲರೂ ಗೊತ್ತಿರೋ ವಿಷಯ, ನಾವೆಲ್ಲರೂ ತಿಳ್ಕೊಂಡಿರ್ತೀವಿ, ಮತ್ತೆ ನಾವು ಉಪಯೋಗಿಸ್ಕೊಂತಾ ಇರ್ತೀವಿ. ಸೊ ನಿತ್ಯ ಜೀವನದಲ್ಲಿ ಖಂಡಿತವಾಗಿ ನಾವು ಉಪಯೋಗಿಸ್ಕೊಂತಾ ಇರ್ತೀವಿ. ಸೊ ಆ ಅಯಸ್ಕಾಂತ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಅಯಸ್ಕಾಂತ ಅನ್ನೋದು ಒಂದು ಮೆಟಲ್, ಒಂದು ಲೋಹ ಸ್ನೇಹಿತರೆ. ಇದು ಲೋಹ. ಇದೇನಾಗುತ್ತಂದ್ರೆ ಚಿಕ್ಕ ಚಿಕ್ಕ ಈ ಕಬ್ಬಿನ ಅಂಶಗಳು, ಕಬ್ಬಿನ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್, ಚಿಕ್ಕ ಚಿಕ್ಕ ಆ ಸಣ್ಣ ಈ ಪಾರ್ಟಿಕಲ್ಸ್ನು ಅದು ಹತ್ರ ತಗೊಂಡ್ ಬಂದ್ರೆ ಖಂಡಿತವಾಗಿ ಆಕರ್ಷಣೆ ಮಾಡುತ್ತೆ ಅಲ್ವಾ? ಆಕರ್ಷಣೆ ಮಾಡುವಾಗ ಖಂಡಿತವಾಗಿ ಅಂತದೆಲ್ಲ ಅದಾದ್ಮೇಲೆ ಈ ಮ್ಯಾಗ್ನೆಟ್ ಸುತ್ತು ಏನಿರ್ತದೆ ಅಂದ್ರೆ, ನೀವು ಮ್ಯಾಗ್ನೆಟ್ ಸುತ್ತು ನೋಡ್ತಾ ಹೋದ್ರೆ ಖಂಡಿತವಾಗಿ ಆ ಸುತ್ತು ಒಂದು ಮ್ಯಾಗ್ನೆಟಿಕ್ ಅಂದ್ರೆ ಅಯಸ್ಕಾಂತ ಕ್ಷೇತ್ರನೇ ಇರ್ತದೆ. ಅಯಸ್ಕಾಂತ ಕ್ಷೇತ್ರ. ಈ ಅಯಸ್ಕಾಂತಕ್ಕೂ ಎರಡು ಪೋಲ್ಸ್ ಇರುತ್ತೆ, ಎರಡು ಧ್ರುವಗಳಿರ್ತದೆ. ಹೇಳ್ಬೇಕಂದ್ರೆ ನಾರ್ತ್ ಪೋಲು, ಸೌತ್ ಪೋಲ್, ಅಂದ್ರೆ ದಕ್ಷಿಣ ಧ್ರುವ, ಉತ್ತರ ಧ್ರುವ ಅಂತ ಎರಡು ಧ್ರುವಗಳು ಇರ್ತದೆ. ಆಮೇಲೆ ಈ ಅಯಸ್ಕಾಂತ ಅನ್ನೋದು ನೋಡ್ತಾ ಹೋದ್ರೆ, ಈ ಅಯಸ್ಕಾಂತ ಆಕರ್ಷಣೆ ಮಾಡೋದು ಅಯಸ್ಕಾಂತ ಲಕ್ಷಣ, ಅದು ಗೊತ್ತಿರೋ ವಿಷಯ. ಈ ಅಯಸ್ಕಾಂತನ ಏನ್ ಮಾಡಿದರೆ ಹೆಚ್ಚು ಈ ಎಲೆಕ್ಟ್ರಿಕಲ್ ಅಂದ್ರೆ ಹೇಳ್ಬೇಕಂದ್ರೆ ಎಲ್ಲಾ ಈ ನವೀನ ಪರಿಕರಗಳು ಏನೇನಿದೆಯೋ ಎಲ್ಲಾ ಪರಿಕರಗಳು, ಸೊ ಫ್ರಿಡ್ಜ್ ಆಗ್ಬೋದು, ವಾಷಿಂಗ್ ಮೆಷಿನ್ ಆಗ್ಬೋದು, ಒಂದು ರೇಡಿಯೋ ಆಗ್ಬೋದು, ಒಂದು ಟಿವಿ ಆಗ್ಬೋದು, ಒಂದು ಮೊಬೈಲ್ ಆಗ್ಬೋದು, ಪ್ರತಿಯೊಂದರಲ್ಲಿ ಅಯಸ್ಕಾಂತನ ಬಳಸ್ಕೊಂಡಿದ್ದಾರೆ ಸ್ನೇಹಿತರೆ, ಈಗಾಗಲೇ ಬಳಸ್ಕೊಂಡಿದ್ದಾರೆ. ಆದ್ರೆ ಇದರಲ್ಲಿರುವಂತ ಚಿಕಿತ್ಸಾ ಗುಣಗಳು ಈಗಾಗಲೇ ನಮ್ಮ ಹಿರಿಯರ 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 ತಜ್ಞರು ಗೊತ್ತು ಅಂತ ಹೇಳ್ಬೇಕು ಸ್ನೇಹಿತರೆ. ಇದನ್ನು ನಮ್ಮ ಹಿರಿಯರು ಎಂತ ಕರಿತಾ ಇದ್ದ ಅಂದ್ರೆ ಅಶಾಮ್ ಅಂತ ಕರಿತಾ ಇದ್ರು. ASHAM, ಅಶಾಮ್ ಅಂತ ಕರಿತಾ ಇದ್ರು. ಅರ್ಥ ಏನಂದ್ರೆ ಸ್ಟೋನ್, ಕಲ್ಲು ಅಂತ ಅರ್ಥ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಂದಿನ ಕಾಲದಲ್ಲಿ ಈಜಿಪ್ಟ್ ಅಲ್ಲಿ ರಾಣಿ ಇತ್ತು, ಅಂದ್ರೆ ಒಂದು ಸುಂದರವಾದ ರಾಣಿಯವರು. ಅವ್ರ ಹೆಸರು ಕ್ಲೇಯೋಪಾತ್ರ. ಅವ್ರೇನ್ ಮಾಡ್ತಾ ಇದ್ದಂದ್ರೆ ಈ ಮ್ಯಾಗ್ನೆಟ್ಸ್ ಅನ್ನು ಬಳಸ್ಕೊಂಡು, ಈ ಅಯಸ್ಕಾಂತನ ಬಳಸ್ಕೊಂಡು ಅವ್ರ ಸೌಂದರ್ಯದ ಗುಣವನ್ನು ಅವರು ಹೆಚ್ಚಾಗಿ ಮಾಡ್ಕೊತಾ ಇದ್ರು, ಅದನ್ನು ಕಾಪಾಡ್ಕೊತಾ ಇದ್ರು ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಮತ್ತೆ ಈ ಮ್ಯಾಗ್ನೆಟ್ಸ್ ಅನ್ನೋದು ಎಷ್ಟು ವಿಧಗಳಿದೆ ಅಂತ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಸ್ನೇಹಿತರೆ. ನೋಡಿ, ಈ ಮ್ಯಾಗ್ನೆಟ್ಗಳು ಹೇಳ್ಬೇಕಂದ್ರೆ ಅದು ಸುತ್ತು ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇರುತ್ತೆ. ಆ ಸುಟ್ಟು ಅದೇ ಒಂದು ಅಯಸ್ಕಾಂತ ಕ್ಷೇತ್ರ ಇರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಯಾವುದೇ ಅದಕ್ಕೆ ಹತ್ರ ಬಂದ್ರೆ ಆಕರ್ಷಣೆ ಗುರಿ ಆಗತ್ತೆ. ಅಂದ್ರೆ ಪ್ರತಿಯೊಂದು ಆಕರ್ಷಣೆ ಗುರಿ ಆಗಲ್ಲ. ಈ ಕಬ್ಬಿನ ಪದಾರ್ಥಗಳು ಅಂತ ಲೋಹಗಳೇನಿದೆ ಆ ಲೋಹಗಳು ಮಾತ್ರ ಅಟ್ರಾಕ್ಟ್ ಆಗತ್ತೆ. ಅದು ಹೇಳ್ಬೇಕಂದ್ರೆ ಇಂಥ ವುಡ್ ಇಂಥವೆಲ್ಲ ಅಟ್ರಾಕ್ಟ್ ಆಗಲ್ಲ ಖಂಡಿತವಾಗಿ. ಯಾಕಂದ್ರೆ ಇದಕ್ಕೆ ಮಧ್ಯದಲ್ಲಿ ಅಯಸ್ಕಾಂತ ಕ್ಷೇತ್ರ ಅದು ಕೆಲಸ ಮಾಡಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಈ ತರ. ಸೊ ಅಂದ್ರೆ ನಾವು ನೋಡ್ತಾ ಇರ್ತೀವಿ, ನಮ್ಮ ಕ್ಷೇತ್ರದಲ್ಲಿ ಯಾರೇ ಬಂದ್ರೆ ನಾವು ಅಟ್ರಾಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಅಲ್ವಾ? ಒಂದು ವ್ಯಕ್ತಿಗೆ ಸೊ ಸಮೀಪವಾಗಿ ನೀವು ಹೋದ್ರೆ ಅವರಿಂದ ನೀವು ಅಟ್ರಾಕ್ಟ್ ಆಗ್ತೀರಿ ಅಂತ ಅರ್ಥ ಏನು ಅಂದ್ರೆ, ಅದನ್ನ ಏನ್ ಹೇಳ್ತಾ ಇದ್ರೆ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತಾನೂ ಹೇಳ್ತಾ ಇರ್ತೀವಿ ನಾವು ಖಂಡಿತವಾಗಿ. ಸೊ ಈ ತರ ಸ್ನೇಹಿತರೆ, ಸೊ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಅದನ್ನೇ ನಾವು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಇನ್ನೊಬ್ಬರು ನಾವು ನಮ್ಮ ಪರವಾಗಿ ನಮ್ಮ ಕಡೆ ಅಟ್ರಾಕ್ಟ್ ಮಾಡೋದು, ಆಕರ್ಷಣೆ ಮಾಡೋದು. ಅದು ಯಾವುದೇ ಇಲ್ಲಿ ನಮ್ಮ ಮಾತುಗಳಿಂದ ಅಟ್ರಾಕ್ಷನ್ ಮಾಡ್ತೀವಿ ಅಲ್ವಾ? ಸೊ ನಮ್ಮ ಯಾವುದೇ ಕೆಲಸಗಳಿಂದ ಅಟ್ರಾಕ್ಟ್ ಮಾಡ್ತೀವಿ. ಸೊ ಇದು ಆಕರ್ಷಣೆ ಆಗ್ತದಲ್ಲ. ಸೊ ಈ ಆಕರ್ಷಣೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತಾ ಇರ್ತೀವಿ. ನಮ್ಮ ಸುತ್ತ ಇರುವಂತ ಅಯಸ್ಕಾಂತ ಕ್ಷೇತ್ರ ಅಂತ ಕರಿತಾ ಇರ್ತೀವಿ. ಅದಕ್ಕೆ ನಾವು ಇಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ, ಎಥರಿಕ್ ಬಾಡಿ ಅಂತ ಹೇಳ್ತೀವಿ, ಆರ ಅಂತ ಹೇಳ್ತೀವಿ. ಇವೆಲ್ಲ ಏನು? ಇವೆಲ್ಲ ನಮ್ಮ ಸುತ್ತು ವ್ಯವಸ್ಥೀಕರಣ ಆಗ್ತಾ ಇರುವಂತ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರ ಅಂತ ಹೇಳ್ತೀವಿ ಸ್ನೇಹಿತರೆ. ಅಯಸ್ಕಾಂತ ಕ್ಷೇತ್ರ ಅದನ್ನು ಉತ್ಪನ್ನ ಆಗಿರೋದು ವಿದ್ಯುತ್ತಿಂದ. ನಮ್ಮ ಒಳಗಡೆ ವಿದ್ಯುತ್ ಏನು ಪ್ರವಾಹ ಆಗ್ತಾ ಇದೆಯೋ ಅದರಿಂದ ಉತ್ಪನ್ನ ಆಗ್ತಾ ಇರುವಂತ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರ ಅಂತ ಕರಿಬಹುದು. ಅದೇ ಎಲೆಕ್ಟ್ರಿಕ್ ಬಾಡಿ, ಅದೇ ನಾವು ಆರ ಅಂತ ಕರಿತಾ ಇರ್ತೀವಿ ಸ್ನೇಹಿತರೆ. ಈಗ ಈ ಅಯಸ್ಕಾಂತಗಳು ಎಷ್ಟು ವಿಧಗಳಿದೆ ಹೇಳ್ಬೇಕಂದ್ರೆ, ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಹೇಳ್ತೀವಿ, ನಮ್ಮ ಮನಸ್ಸನ್ನು ತಯಾರು ಮಾಡಿರುವಂತ ಮ್ಯಾಗ್ನೆಟ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಎರಡು ವಿಧಗಳಿದೆ. ಮತ್ತೆ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂದ್ರೆ ಏನು ಅಂದ್ರೆ, ಸಹಜವಾದ ನಿಸರ್ಗವಾದ ಅಯಸ್ಕಾಂತಗಳು ಏನು ಅಂದ್ರೆ, ಇದು ಖಂಡಿತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅನ್ನೋದು ನಾವು ಅಂದ್ರೆ ನಮ್ಮ ಈ ಪೃಥ್ವಿಯಲ್ಲಿ, ನಮ್ಮ ಈ ಅರ್ತ್ ಅಲ್ಲಿ ಈಗಾಗಲೇ ಆಲ್ರೆಡಿ ತಯಾರಾಗಿರ್ತದೆ ಅಂತ ಆ ಅಯಸ್ಕಾಂತಗಳನ್ನ ನಾವು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಹೇಳ್ತೀವಿ. ಅಂದ್ರೆ
ಅದನ್ನ ತಯಾರು ಮಾಡೋದು ಯಾವ್ದಂದ್ರೆ ನಿಸರ್ಗ ತಯಾರು ಮಾಡಿರ್ತದೆ. ನಾವು ತಯಾರು ಮಾಡೋದು ಏನ್ ಬೇಕಾಗಿಲ್ಲ, ಈಗಾಗಲೇ ತಯಾರಾಗಿರ್ತದೆ. ಪ್ರತಿ ಒಂದು ಅಂದ್ರೆ ಇದೊಂದು ಸ್ಟೋನ್ ತರ, ಇದೊಂದು ಕಲ್ಲು ತರ. ಅದಕ್ಕೆ ನಾವ್ ಹೇಳಿದ್ವಲ್ಲ ಅಶಾಮ್ ಅಂತಂದ್ರೆ ಸ್ಟೋನ್ ಅಂತ ಹೇಳಿದ್ವಿ ನೋಡಿ. ಈ ಮ್ಯಾಗ್ನೆಟ್ಗೆ ಖಂಡಿತವಾಗಿ ಏನಂದ್ರೆ ಇವೆಲ್ಲ ಒಂದು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅನ್ನೋದು ಒಂದು ಸ್ಟೋನ್ಸ್. ಅಂದ್ರೆ ಇವೆಲ್ಲ ಒಂದು ಡಾರ್ಕ್ ಕಲರ್ ಇರ್ತದೆ, ಆ ಡಾರ್ಕ್ ಕಲರ್ ತರ ಇರ್ತದೆ. ಆ ಡಾರ್ಕ್ ಕಲರ್ ಅಂದ್ರೆ ತುಂಬಾ ಕಪ್ಪದಾಗಿರ್ತದೆ ಹೇಳ್ಬೇಕಂದ್ರೆ ಈ ಮ್ಯಾಗ್ನೆಟ್ಸ್ ಎಲ್ಲ, ಅಲ್ವಾ? ಸೊ ಇವೆಲ್ಲಾನು ಯಾವ ತರ ಇದು ವ್ಯವಸ್ಥೀಕರಣ ಆಗತ್ತೆ ಅಂದ್ರೆ ಪ್ರತಿ ಒಂದರಲ್ಲಿ ಐರನ್ ಆಕ್ಸಿಜನ್ ಇರ್ತದೆ ಸ್ನೇಹಿತರೆ. ಒಂದು ಮ್ಯಾಗ್ನೆಟ್ ಅಲ್ಲಿ ಏನಿರ್ತದೆ, ಹೆಚ್ಚಾಗಿ ಐರನ್ ಇರ್ತದೆ ಮತ್ತೆ ಆಕ್ಸಿಜನ್ ಇರುತ್ತೆ. ಅದು ಈ ಎರಡು ಇರುತ್ತದೆ ಒಂದು ಮ್ಯಾಗ್ನೆಟ್ ಆಗಿ ತಯಾರಾಗತ್ತೆ. ಅರ್ಥ ಮಾಡ್ಕೋಬೇಕು ನಾವು. ಇವೆಲ್ಲ ಮ್ಯಾಗ್ನೆಟ್ಸ್ನು ಯಾವ್ದು ಬಳಸ್ತಾ ಇದ್ರೆ, ಹೆಚ್ಚಾಗಿ ಬಳಸೋದು ಯಾಕೆ ಯಾವ್ದಕ್ಕಂದ್ರೆ ನಾವು ನೋಡಿ, ಈ ಸಾಗರ ಗರ್ಭದಲ್ಲಿ ಈ ಮೆರೈನ್ಸ್ ಅಂತ ಹೋಗ್ತಾ ಇರ್ತದೆ. ಮೆರೈನ್ಸ್ ಅಂದ್ರೆ ಮೆರೈನ್ಸ್ ಅಂದ್ರೆ ಸಬ್ ಮೆರೈನ್ಸ್ ಅಂತ ಹೇಳ್ತೀವಲ್ಲ. ಸೊ ಸಾಗರದಲ್ಲಿ ಪ್ರಯಾಣ ಮಾಡ್ಬೇಕಂತಂದ್ರೆ ಅಲ್ಲೆಲ್ಲಾನು ಈ ಮ್ಯಾಗ್ನೆಟ್ಸ್ ಗಳನ್ನು ಯಾವ್ದಕ್ಕೂ ಬಳಸ್ತಾರೆ ಅಂದ್ರೆ ಈ ಮೆರೈನ್ ಅಲ್ಲಿ ಕಂಪಾಸ್ ಆಗಿ ಅಂದ್ರೆ ಕಂಪಾಸ್ ಆಗಿ ಖಂಡಿತವಾಗಿ ಯಾವ ಯಾವ ಡೈರೆಕ್ಷನ್ ಹೋಗ್ತಾ ಇದೀವಿ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊಬೇಕಂದ್ರೆ ಖಂಡಿತವಾಗಿ ಮ್ಯಾಗ್ನೆಟ್ಸ್ ಬೇಕೇ ಬೇಕು. ಇವೆಲ್ಲಾನು ಅಂತ ಪ್ರದೇಶದಲ್ಲಿ ಹೆಚ್ಚಾಗಿ ಬಳಸ್ತಾ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಈ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂದ್ರೆ ಅದು ಪ್ರಕೃತಿಯಲ್ಲಿ ಸಹಜವಾಗಿ ಸಿಗುವಂತ ಈ ಅಯಸ್ಕಾಂತಗಳನ್ನು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಹೇಳ್ತೀವಿ. ಅದು ಒಂದು ಸ್ಟೋನ್ ಮುಖಾಂತರ ಒಂದು ಕಪ್ಪದಾಗಿ ಅವೆಲ್ಲ ಸಿಗ್ತಾ ಇರ್ತದೆ. ಅವು ನಾವು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆಗಿ ನಾವು ಬಳಸ್ಕೊತೀವಿ. ಆಮೇಲೆ ಮ್ಯಾನ್ ಮೇಡ್ ಅಂದ್ರೆ ನಮ್ಮ ಮನಸ್ಸು ತಯಾರು ಮಾಡುವಂತ ಈ ಮ್ಯಾಗ್ನೆಟ್ಸ್ ಏನಪ್ಪಾ ಅಂದ್ರೆ ನಾವು ಖಂಡಿತವಾಗಿ ಏನ್ ಮಾಡ್ತೀವಿ ಅಂದ್ರೆ ಇವೆಲ್ಲಾನು ಒಂದು ಮ್ಯಾಗ್ನೆಟ್ ಅಂದ್ರೆ ಒಂದು ಬಾರ್ ತರ ಚಿಕ್ಕ ಚಿಕ್ಕ ಪೀಸ್ ತರ ನಾವು ರೆಡಿ ಮಾಡ್ತಾ ಇರ್ತೀವಿ. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಮ್ಯಾಗ್ನೆಟ್ ತಯಾರು ಮಾಡ್ಬೇಕಂದ್ರೂ ಅಷ್ಟೇ, ಒಂದು ಕಬ್ಬಿಣ ಪದಾರ್ಥ ಯಾವ್ದೊಂದು ತಗೊಂಡು ಒಂದು ಮ್ಯಾಗ್ನೆಟ್ ತಗೊಂಡು ಅದ್ರ ಮೇಲೆ ಉಜ್ತಾ ಇದ್ರೆ, ಚೆನ್ನಾಗಿ ಉಜ್ಜಿದ್ರೆ ಅಂದ್ರೆ ಕೆಳಗಿಂದ ಮೇಲೆ ಆತರ ಒಂದು 10-20 ಟೈಮ್ಸ್ ಉಜ್ಜಿದ್ರೆ ಅದು ಮ್ಯಾಗ್ನೆಟ್ ಆಗ್ಬಿಡ್ತದೆ ಹೇಳ್ಬೇಕಾದ್ರೆ. ಅದು ಒಂದು ಪದ್ಧತಿ ಇದೆ. ಇನ್ನೊಂದು ಪದ್ಧತಿ ಏನಪ್ಪಾ ಅಂದ್ರೆ ಒಂದು ಕಬ್ಬಿಣ ಪದಾರ್ಥ ಯಾವುದೇ ತಗೊಂಡು ಅದು ಸುತ್ತು ಒಂದು ಕಾಯಿಲ್ ಅಂದ್ರೆ ಒಂದು ಕರೆಂಟ್ ವೈರ್ ಪಾಸ್ ಆಗ್ತಾ ಇದ್ರೆ, ಕರೆಂಟ್ ವೈರ್ ಇಟ್ಬಿಟ್ಟಿದ್ರೆ ಸುತ್ತು ಒಂದು ಕರೆಂಟ್ ವೈರ್ ಇರ್ತದೆ. ಆ ಕರೆಂಟ್ ವೈರ್ ಅಲ್ಲಿನೂ ಈ ವಿದ್ಯುತ್ ಶಕ್ತಿ ಪ್ರವಾಹ ಮಾಡಿದ್ರೆ ಅದನ್ನು ಆ ಐರನ್ ಪೀಸ್ ಏನಿದೆಯೋ, ಕಬ್ಬನ ಒಂದು ಪೀಸ್ ಏನಿದೆಯೋ, ಆ ಆ ಕಬ್ಬನ ಪೀಸು ಅದೇನಾಗ್ತದೆ, ಅದನ್ನು ಒಂದು ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗತ್ತೆ. ಅದಕ್ಕೂ ಏನಾಗತ್ತೆ, ಉತ್ತರ ದಕ್ಷಿಣ ಧ್ರುವಗಳು ಬಂದ್ಬಿಡ್ತದೆ. ಈ ತರ ನಾವು ಮ್ಯಾಗ್ನೆಟ್ ತಯಾರು ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಈ ಮ್ಯಾಗ್ನೆಟ್ಸ್ ಅಲ್ಲಿ ತಯಾರು ಮಾಡೋದ್ರಲ್ಲಿ ನೋಡಿ, ಅಂದ್ರೆ ಯಾವ್ದಾವ್ದಕ್ಕೂ ನಾವು ಬಳಸ್ಕೊಂತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಅದು ಇನ್ನೊಂದು ಏನಂದ್ರೆ ಇದು ಸುತ್ತು ಹೇಳ್ಬೇಕಂದ್ರೆ ಈ ಸುತ್ತು ಎಷ್ಟು ಯಾವ ತರ ಶೇಪ್ಗಳು ನೋಡ್ತಾ ಇರ್ತೀವಿ. ಡಿಸ್ಕ್ ಶೇಪ್ ಅಲ್ಲಿ ಇರ್ತದೆ, ಒಂದು ಹಾರ್ಸ್ ಶೂ ಶೇಪ್ ಅಲ್ಲಿ ಇರ್ತದೆ, ಒಂದು ಬಾರ್ ತರ ಶೇಪ್ ಇರ್ತದೆ. ಈ ಮ್ಯಾಗ್ನೆಟ್ಗಳು ಅಷ್ಟೇ, ಇಲ್ಲಾಂದ್ರೆ ಒಂದು ನೋಡಿ ನೀಡಿಲ್ ಶೇಪ್, ಒಂದು ನೀಡಿಲ್ ತರ ಇರ್ತದೆ. ವಿಧ ತರ ಈ ಮ್ಯಾಗ್ನೆಟ್ಗಳು ತಯಾರು ಮಾಡ್ತಾ ಇರ್ತೀವಿ ನಾವು. ಅದು ಸುತ್ತು ಏನಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಹೆಚ್ಚಾಗಿದೆಯಾ ಕಮ್ಮಿ ಆಗಿದೆ ಅಂತ ಅದನ್ನು ಏನಾಗುತ್ತೆ ಅಂದ್ರೆ ಯಾವ್ದ ಮೇಲೆ ಅವಲಂಬಿಸ್ಕೊತೀವಿ ಅಂದ್ರೆ ಅದು ದೊಡ್ಡದಾಗಿ ಅಂದ್ರೆ ಮ್ಯಾಗ್ನೆಟ್ ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಯಾವ ತರ ಇದೆ, ಅದು ಸುತ್ತು ಆ ಮ್ಯಾಗ್ನೆಟಿಕ್ ಅಂದ್ರೆ ಅಯಸ್ಕಾಂತ ಕ್ಷೇತ್ರ ವ್ಯವಸ್ಥೀಕರ ಆಗ್ತಾ ಇರ್ತದೆ. ಈ ಟೆಂಪರರಿ ಮ್ಯಾಗ್ನೆಟ್ಸ್ ಅಂತ ಇರ್ತದೆ ಸ್ನೇಹಿತರೆ. ಈ ಟೆಂಪರರಿ ಮ್ಯಾಗ್ನೆಟ್ಸ್ ಅಂತ ಏನಂದ್ರೆ ನಾವೆಲ್ಲಿ ಹೆಚ್ಚಾಗಿ ಬಳಸ್ಕೊತೀವಿ ಅಂದ್ರೆ ಎಲೆಕ್ಟ್ರಿಕ್ ಐರನ್ ಮತ್ತೆ ಟೆಲಿಫೋನು, ಆಮೇಲೆ ಮೆಡಿಸನ್ ಎಲೆಕ್ಟ್ರಿಕಲ್ ಈ ಡೋರ್ ಬೆಲ್ಸು ಹೇಳ್ಬೇಕಂದ್ರೆ, ಆಮೇಲೆ ಇಂಥದೆಲ್ಲಾನು ಏನ್ ಬಳಸ್ಕೊಂತೀವಿ ಅಂದ್ರೆ ಟೆಂಪರರಿ ಮ್ಯಾಗ್ನೆಟ್ಸ್. ಅಂದ್ರೆ ನಾವು ಮನಸ್ಸು ತಯಾರು ಮಾಡೋದು ಎರಡು ತರ ಮ್ಯಾಗ್ನೆಟ್ಸ್, ಒಂದು ಶಾಶ್ವತ, ಇನ್ನೊಂದು ಅಶಾಶ್ವತ ಅಂದ್ರೆ ಟೆಂಪರರಿ. ಈ ಟೆಂಪರರಿ ಮ್ಯಾಗ್ನೆಟ್ಸ್ ಎಲ್ಲ ಈ ತರ ಬಳಸ್ಕೊತೀವಿ. ಇದೆಲ್ಲ ಹೇಗಂದ್ರೆ ಒಂಥರ ಈ ಪವರ್ ಸ್ವಿಚ್ ಆಫ್ ಮಾಡಿದ್ರೆ ಅಂದ್ರೆ ವಿದ್ಯುತ್ ಶಕ್ತಿ ನಿಲ್ಸಿದ್ರೆ ಆ ಮ್ಯಾಗ್ನೆಟ್ಸ್ ಹೋಗ್ಬಿಡ್ತದೆ. ಮತ್ತೆ ಆ ಮ್ಯಾಗ್ನೆಟ್ ಅದು ಆ ವಸ್ತು ಮ್ಯಾಗ್ನೆಟ್ ತರ ಕೆಲಸ ಮಾಡಲ್ಲ, ಆ ಅಯಸ್ಕಾಂತ ಕ್ಷೇತ್ರ ಹೋಗ್ಬಿಡ್ತದೆ. ಅದು ಟೆಂಪರರಿ ಮ್ಯಾಗ್ನೆಟ್ಸ್ ಇವೆಲ್ಲನು. ಅದನ್ನು ಹೆಚ್ಚಾಗಿ ನಾವು ಏನಂತ ಕರಿತೇವೆ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ವಿದ್ಯುತ್ ಅಯಸ್ಕಾಂತಗಳು ಅಂತ ಹೇಳ್ತೀವಿ. ಅದು ಅಯಸ್ಕಾಂತನೇ ಬಟ್ ವಿದ್ಯುತ್ ಅಯಸ್ಕಾಂತ ಅದು. ಅದೇ ತರ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ? ಸೊ ನಾವೇನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಒಂದು ಯಾವುದೋ ಒಂದು ಈ ಐರನ್ ಬಾರ್ ತಗೊಂಡು ಈ ಕಬ್ಬನ ಪದಾರ್ಥ ತಗೊಂಡು ಅದ್ರ ಮೇಲೆ ಚೆನ್ನಾಗಿ ಒಂದು ಮ್ಯಾಗ್ನೆಟ್ ಇಂದ ನಾವು ಉಜ್ಜಿ ಅದನ್ನು ಪೂರ್ತಿ ಅಯಸ್ಕಾಂತ ತತ್ವ ಅದ್ರ ಒಳಗಡೆ ಇದು ಮಾಡಿದ್ರೆ, ಅಯಸ್ಕಾಂತ ತತ್ವನು ಅದ್ರ ಒಳಗಡೆ ಸೇರಿಸಿದ್ರೆ ಅದೊಂದು ಅಯಸ್ಕಾಂತ ಆಗತ್ತೆ. ಇವೆಲ್ಲನ ಎಲ್ಲಿ ಬಳಸ್ಕೊಂತೀವಿ ಹೇಳ್ಬೇಕಂದ್ರೆ ಈ ಮ್ಯಾಗ್ನೆಟ್ ಥೆರಪಿಗೆ ಬಳಸ್ಕೊಂತೀವಿ. ನಮ್ಮ ಮ್ಯಾಗ್ನೆಟ್ ಥೆರಪಿ ಈಗ ಮಾಡ್ತೀವಲ್ಲ ಅದಕ್ಕೂ ಬಳಸ್ಕೊಂತೀವಿ. ಈ ಗ್ಯಾಲೋನೋಮೀಟರ್ಸು ಮತ್ತೆ ಟೆಲಿಫೋನ್ ಅಲ್ಲಿ, ರೇಡಿಯೋ ಸ್ಪೀಕರ್ ಅಲ್ಲಿ ಇಂಥ ಪ್ರದೇಶದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಶಾಶ್ವತ ಅಯಸ್ಕಾಂತಗಳೇ ನಾವು ಬಳಸ್ಕೊಂತೀವಿ. ಅದು ನೀವು ಅರ್ಥ ಮಾಡ್ಕೋಬಹುದು. ಸೊ ಈ ತರ ಸ್ನೇಹಿತರೆ ಈ ನಮ್ಮ ಮತ್ತೆ ಈ ಮ್ಯಾಗ್ನೆಟ್ಸ್ಗೆ ಅಂದ್ರೆ
ಈ ಅಯಸ್ಕಾಂತಗಳಿರುವಂತ ಲಕ್ಷಣಗಳು, ಅದಕ್ಕಿರುವಂತ ಪ್ರಾಪರ್ಟೀಸ್ ಏನು, ಯಾವ ತರ ಇರ್ತದೆ ಅಂತ ನೋಡ್ತಾ ಹೋದ್ರೆ ಖಂಡಿತವಾಗಿ ಸ್ನೇಹಿತರೆ ಪ್ರತಿಯೊಂದಕ್ಕೂ ನಾವು ಈಗಾಗಲೇ ತಿಳ್ಕೊಂಡಿದ ಪ್ರಕಾರ ಉತ್ತರ ದಕ್ಷಿಣ ಧ್ರುವಗಳು ಇರ್ತದೆ ಅಲ್ವಾ. ಸೊ ಆ ಉತ್ತರ ದಕ್ಷಿಣಗಳು ಎರಡೂ ಅಷ್ಟೇ. ಸೊ ಯಾವುದೇ ಒಂದು 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 ಅಯಸ್ಕಾಂತ ಇನ್ನೊಂದು ಅಯಸ್ಕಾಂತ ತಗೊಳ್ಳಿ, ಉತ್ತರ ದಕ್ಷಿಣ ಧ್ರುವ ಏನಿರ್ತದೋ ಇನ್ನೊಂದಕ್ಕೆ ಉತ್ತರ ದಕ್ಷಿಣ ಇರುತ್ತೆ. ಅವಾಗ ಈ ಅಯಸ್ಕಾಂತಕ್ಕೆ ದಕ್ಷಿಣ ಧ್ರುವನು, ಇನ್ನೊಂದು ಅಯಸ್ಕಾಂತ ಉತ್ತರ ಧ್ರುವನು ಎರಡೂ ಸೇರಿಸಿದ್ರೆ ಆ ಎರಡು ಅಟ್ರಾಕ್ಟ್ ಆಗುತ್ತೆ. ಈ ಅಯಸ್ಕಾಂತ ಉತ್ತರ ಧ್ರುವನು ಆ ಇನ್ನೊಂದು ಅಯಸ್ಕಾಂತ ಉತ್ತರ ಧ್ರುವನು ಎರಡು ಹತ್ರ ತಗೊಂಡ್ ಬಂದ್ರೆ ಎರಡು ವ್ಯತಿರೇಕವಾಗ್ತದೆ, ಅಂದ್ರೆ ಒಂಥರ ವಿಭಜನೆ ಆಗತ್ತೆ ಅಲ್ವಾ. ಸೊ ಈ ತರ ಆಗ್ತಾ ಇರ್ತದೆ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಸೊ ಇದೆಲ್ಲ ಈ ತರ ಅಂದ್ರೆ ಅದಕ್ಕೆ ಇರುವಂತ ಇರುವಂತ ಲಕ್ಷಣಗಳಿವೆ ಎಲ್ಲಾನು ಸ್ನೇಹಿತರೆ. ಸೊ ಈ ತರ ಅದೇ ತರ ಸೊ ಇದು ನಾವು ಅರ್ಥ ಮಾಡ್ಕೋಬೇಕು, ಈ ಅಯಸ್ಕಾಂತ ಈ ತರ ಒಂದು ಲಕ್ಷಣಗಳಿರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಯಾವುದೇ ಒಂದು ಈ ಅಂದ್ರೆ ಈ ಅಯಸ್ಕಾಂತನ ತಯಾರು ಮಾಡೋದು ಈಗ ನಾವು ತಿಳ್ಕೊಂಡಿದ್ವಿ ಯಾವ ತರ ತಯಾರು ಮಾಡ್ಕೋಬೇಕಂತ. ಸೊ ಇದರಲ್ಲಿ ಎರಡು ವಿಧಗಳು, ಒಂದು ಪರ್ಮನೆಂಟ್, ಒಂದು ಅಶಾಶ್ವತ, ಶಾಶ್ವತ. ಇದನ್ನ ಅರ್ಥ ಮಾಡ್ಕೋಬಹುದು. ಇದು ಎಲ್ಲ ಈ ಸುತ್ತು ಇರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಅಯಸ್ಕಾಂತ ಕ್ಷೇತ್ರ ಇದೆ ನೋಡಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಯಾವುದೇ ಒಂದು ಮ್ಯಾಗ್ನೆಟ್ ಇದ್ರೆ ಆ ಸುತ್ತು ಯಾವುದೇ ಒಂದು ಕಬ್ಬನ ಪದಾರ್ಥವನ್ನು ಅಟ್ರಾಕ್ಟ್ ಮಾಡ್ತಾ ಇದೆ ಅಂದ್ರೆ ಈಗಾಗಲೇ ಹೇಳ್ಕೊಟ್ಟಿದ ಪ್ರಕಾರ ಅದು ಅಯಸ್ಕಾಂತ ಕ್ಷೇತ್ರ ಅಂತ ನಮ್ಗೆ ಅರ್ಥ ಆಗಿದೆ ಸ್ನೇಹಿತರೆ. ಅಯಸ್ಕಾಂತ ಕ್ಷೇತ್ರ ಅಂತ ಅರ್ಥ ಆಯ್ತು. ಈ ಅಯಸ್ಕಾಂತ ಕ್ಷೇತ್ರ ಅನ್ನೋದು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಮ್ಯಾಗ್ನೆಟ್ಸ್ ಹೆಚ್ಚಾಗಿರುತ್ತೆ, ಸ್ವಲ್ಪ ಮ್ಯಾಗ್ನೆಟ್ಸ್ಗೂ ಕಡಿಮೆ ಆಗಿರುತ್ತೆ. ಖಂಡಿತವಾಗಿ ಈ ಅಯಸ್ಕಾಂತ ಕ್ಷೇತ್ರ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಂಡಕ್ಕೆ ಯಾವ ತರ ಅದು ಕೊಲತೆ ಅಂದ್ರೆ ಒಂದು ಅಂತ ಹೇಳ್ಬೇಕಂದ್ರೆ ನಾವು ಅಳತೆ ಮಾಡ್ತೀವಿ ಅಂತ ಹೇಳ್ತೀವಿ, ಅಳತೆ ಮಾಡ್ತೀವಿ. ಆ ಅಳತೆ ಮಾಡಕ್ಕೆ ಏನು ಉಪಯೋಗ ಮಾಡ್ತಾರೆ ಅಂದ್ರೆ ಒಂದು ಗಾಸೋಮೀಟರ್ ಅಂತ ಉಪಯೋಗ ಮಾಡ್ತಾರೆ ಸರ್. ಗಾಸೋಮೀಟರ್. ಈ ಯಾವುದೇ ಅಯಸ್ಕಾಂತ ಸುತ್ತು ಇರುವಂತ ಅಯಸ್ಕಾಂತ ಕ್ಷೇತ್ರ ಎಷ್ಟು ಬಲವಾಗಿದೆ, ಎಷ್ಟು ದುರ್ಬಲವಾಗಿದೆ ಅದು ತಿಳ್ಕೊಬೇಕಂದ್ರೆ ಅದಕ್ಕೂ ಇರುವಂತ ಕೊಲತೆ ಒಂದು ಪ್ರಮಾಣ ಏನ್ ಗೊತ್ತಾ, ಅದನ್ನೇ ನಾವು ಗಾಸ್ ಅಂತ ಕೇಳ್ತೀವಿ. ಗಾಸ್ ಅಂತ ಇದು ಈಗ ನಾವು ಒಂದು ಯಾವುದೇ ತೂಕ ಇದ್ರೆ ಕೆಜಿ ಅಂತ ಹೇಳ್ತೀವಿ ಅಲ್ಲ, ತೂಕ ಇದ್ರೆ ಕೆಜಿ ಅಂತ. ಅದೇ ತರ ಅಯಸ್ಕಾಂತ ಕ್ಷೇತ್ರವನ್ನು ನಾವು ಅಳತೆ ಮಾಡ್ಬೇಕಂದ್ರೆ ನಾವು ಉಪಯೋಗಿಸುವಂತ ಒಂದು ಪದ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು, ಅದು ಗಾಸ್, GAUSS ಅಂತ. ಇದನ್ನು ಕೊಲತೆ ಮಾಡುವಂತ ಮೀಟರ್ ಇರ್ತದೆ, ಗಾಸೋಮೀಟರ್ ಅಂತ ಹೇಳ್ತೀವಿ ನಾವು ಸ್ನೇಹಿತರೆ. ಈ ತರ ಇರ್ತದೆ. ಸೊ ಈ ತರ ಯಾವುದೇ ಒಂದು ಮ್ಯಾಗ್ನೆಟ್ ಒಂದು ಅಯಸ್ಕಾಂತ ಅದು ಸುತ್ತಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ನೇಹಿತರೆ. ಸೊ ಒಂಥರ ಹೇಳ್ಬೇಕಂದ್ರೆ ಒಂದು 1000 ಗಾಸ್ ಅಂತ ಅಂದ್ರೆ 1000 ಗಾಸ್ ಅಂದ್ರೆ 1 ಕಿಲೋ ಗಾಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ತರ ಪ್ರತಿಯೊಂದು ಅಷ್ಟೇ. ಸುತ್ತು ಏನಂದ್ರೆ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ವಿದ್ಯುದಯಸ್ಕಾಂತ ಕ್ಷೇತ್ರ ಎಷ್ಟಿರ್ತದೆ ಅಂದ್ರೆ ಈ ಗಾಸೋಮೀಟರ್ ಅಂದ್ರೆ ನಮಗೂ ಅರ್ಥ ಆಗ್ತಾ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಮ್ಯಾಗ್ನೆಟ್ ಅಲ್ಲಿ ವಿದ್ಯುದಯಸ್ಕಾಂತ ಕ್ಷೇತ್ರ ತಗೊಳ್ಳಿ, ಅದರಲ್ಲಿ ಈ ಕರೆಂಟು ಹೆಚ್ಚಾಗಿ ಪ್ರವಾಹ ಮಾಡ್ತಾ ಇದ್ರೆ ಆ ಸುತ್ತು ಆಗ್ತಾ ಇರುವಂತ ಈ ವಿದ್ಯುದಯಸ್ಕಾಂತ ಕ್ಷೇತ್ರವನ್ನು ಹೆಚ್ಚಾಗ್ತಾ ಇರ್ತದೆ ಅಲ್ವಾ. ಸೊ ಆದ್ರೆ ನಾವು ಅರ್ಥ ಮಾಡ್ಕೋಬಹುದು ಖಂಡಿತವಾಗಿ. ಸೊ ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಅಂದ್ರೆ ಈ ವಿದ್ಯುದಯಸ್ಕಾಂತ ಕ್ಷೇತ್ರ ಏನು ಉತ್ಪನ್ನ ಆಗುತ್ತೋ ಇವೆಲ್ಲ ನಾವು ಏನ್ ಬಳಸ್ಕೋಬಹುದು ಅಂದ್ರೆ ಈ ವಿದ್ಯುದಯಸ್ಕಾಂತ ಕ್ಷೇತ್ರವನ್ನು ನಮ್ಮ ಒಳಗಡೆ ಆಗ್ತಾ ಇರುವಂತ ಈ ಈ ಭೌತಿಕ ಅನಾರೋಗ್ಯಗಳು ಸರಿಪಡಿಸ್ಕೊಳಕ್ಕೆ ಹೇಳ್ಬೇಕಂದ್ರೆ ಈ ವಿದ್ಯುದಯಸ್ಕಾಂತ ಕ್ಷೇತ್ರವನ್ನು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು, ಅಯಸ್ಕಾಂತ ಕ್ಷೇತ್ರವನ್ನು ಹೇಗೆ ಬಳಸ್ಕೊತೀವಿ ಅಂದ್ರೆ ನಮ್ಮ ಕಾಲುಗಳು, ಕೈಗಳು ಮತ್ತೆ ಈ ತರ ಯಾವುದೇ ತೊಂದರೆ ಆದ್ರೆ ಅದು ಸುತ್ತು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಬಳಸ್ಕೊಂಡು ನಾವು ಪರಿಹಾರ ಮಾಡ್ಕೋಬಹುದು. ಇನ್ನು ಹೇಳ್ಬೇಕಂದ್ರೆ ನಮ್ಮ ಮೆದುಳು ಮತ್ತೆ ಕಣ್ಣುಗಳು ಇವೆಲ್ಲಾನು ಬಳಸ್ಕೋಬಹುದು. ಇದಕ್ಕೂ ನಾವು ಸಹ ಈ ಈ ಈ ಅಯಸ್ಕಾಂತ ಕ್ಷೇತ್ರವನ್ನು ಬಳಸ್ಕೊಂಡು ನಾವು ಅದರಿಂದ ಪರಿಹಾರ ತಗೋಬಹುದು. ಇವೆಲ್ಲದಕ್ಕೂ ಸ್ನೇಹಿತರೆ ಇದೆಲ್ಲ ನೋಡ್ಕೊಳ್ಳಿ. ಇಂಥ ಸೆನ್ಸಿಟಿವ್ ಆರ್ಗಾನ್ಸ್ ಅಂದ್ರೆ ಸುನ್ನಿತವಾದ ಇರುವಂತ ಈ ಮೆದುಳು ಮತ್ತೆ ಕಣ್ಣುಗಳಿಗೆಲ್ಲ ನಾವು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ವಿದ್ಯುದಯಸ್ಕಾಂತ ಕ್ಷೇತ್ರ ಎಷ್ಟು ಬಳಸ್ಕೊತೀವಿ ಅಂದ್ರೆ 500 ಗಾಸ್ ಅರ್ಥ ಮಾಡ್ಕೊಳ್ಳಿ. 500 ಗಾಸ್ ಅಂತ ಅಷ್ಟು ಪರಿಣಾಮದಲ್ಲಿ ಉಪಯೋಗಿಸ್ಕೊತೀವಿ. ಅದಕ್ಕೆ ಪ್ರತಿಯೊಂದು ಅದೇ ಯಾವ ಅವಯವ ನೀವು ಪರಿಹಾರ ಮಾಡ್ಕೊಂತ ಇದ್ರೋ ಅದರಿಂದ ನೀವು ಈ ಅಯಸ್ಕಾಂತ ಕ್ಷೇತ್ರವನ್ನು ಬಳಸ್ಕೊಂತ ಇದ್ರೋ ಅದು ಅರ್ಥ ಮಾಡ್ಕೋಬೇಕಾಗಿರೋದು ಖಂಡಿತವಾಗಿ ನಮ್ಗೆ ಏನ್ ತೀವ್ರತೆ ಇದೆ, ವ್ಯಾಧಿ ತೀವ್ರತೆ ಮತ್ತೆ ಯಾವ ಅಂಗಗಳಿಗೂ ಇದು ಬಳಸ್ಕೊತಾ ಇದೆ, ಅದ್ರ ಮೇಲೆ ಆಧಾರ ಇಟ್ಕೊಂಡು ಹೆಚ್ಚು ಅಯಸ್ಕಾಂತ ಕ್ಷೇತ್ರನ ಕಡಿಮೆ ಅಂತ ನಾವು ತಿಳ್ಕೊಬೇಕು. ಅಂದ್ರೆ ಇಲ್ಲಿ ನೋಡಿ 500, 1000 ಅದೇ ಹೇಳ್ಬೇಕಂದ್ರೆ ಇನ್ನೂ ಹೆಚ್ಚಾಗಿ 2000 ಇದೆಲ್ಲ ಈ ತರ ಬಳಸ್ಕೊಂತ ಹೋಗ್ಬೋದು. ವ್ಯಾಧಿ ತೀವ್ರತೆ ಹೆಚ್ಚಿದೆ ಅಂತ ಇಟ್ಕೊಳ್ಳಿ,
ನಾವು ಬಳಸ್ಕೋಬೇಕಾದಂತ ಐದು ಅಯಸ್ಕಾಂತ ಕ್ಷೇತ್ರ ಹೇಗಿರ್ತದೆ, ಹೆಚ್ಚಾಗಿರುತ್ತೆ ಅಂತ ಅರ್ಥ ಮಾಡ್ಕೋ ಸ್ನೇಹಿತರೆ. ಇದನ್ನೆಲ್ಲಾನು ಒಂದು ಇನ್ಸ್ಟ್ರೂಮೆಂಟ್, ಒಂದು ಪರಿಕರ ಯಾವ್ದಪ್ಪ ಅಂದ್ರೆ ಗಾಸ್ ಮೀಟರ್ ಅಂತ ಹೇಳ್ತೀವಿ, ಗಾಸ್ ಮೀಟರ್ ಅಂತ. ಅದನ್ನು ಉಪಯೋಗಿಸಿ ನಾವು ಈ ವಿದ್ಯುದಯಸ್ಕಾಂತ ಕ್ಷೇತ್ರವನ್ನು ಅಳತೆ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಇನ್ನೊಂದು, ನಮ್ಮ ಭೂಮಿ ಭೂಮಿ ಅನ್ನೋದು ಹೇಗೆ ಅಂದ್ರೆ, ಇದೊಂದು ಅದ್ಭುತವಾದ ಅಯಸ್ಕಾಂತ ಅಂತ ಹೇಳ್ಬೋದು ಸ್ನೇಹಿತರೆ. ಆದ್ರೆ ಇದು ದೊಡ್ಡದ ಅಯಸ್ಕಾಂತ, ಆದ್ರೆ ಅಯಸ್ಕಾಂತ ಕ್ಷೇತ್ರ ತುಂಬಾ ಒಂಥರ ದುರ್ಬಲವಾಗಿರುತ್ತೆ, ಅಂದ್ರೆ ವೀಕ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೊಂದು ಮ್ಯಾಗ್ನೆಟ್ ತರಾನೇ ಕೆಲಸ ಮಾಡ್ತದೆ. ಎಷ್ಟು ಇದಕ್ಕಿರುವಂತ ವಿದ್ಯುದಯಸ್ಕಾಂತ ಕ್ಷೇತ್ರ ನಾವು ಒಂದು ಅಳತ ಮಾಡಕ್ ಹೋದ್ರೆ ಇದಕ್ಕೆ ಎಷ್ಟಿರುತ್ತೆ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಅದೇನಪ್ಪಾ ಅಂದ್ರೆ ಈ ಭೂ ಉಪರಿತಲದಲ್ಲಿ ಇರ್ತದೆ. ಅದೆಷ್ಟು ಅಂದ್ರೆ 0.3 ಗಾಸ್ ಇರುತ್ತೆ, ಅದಕ್ಕಿಂತ ಹೆಚ್ಚಿರಲ್ಲ. ಸೊ ಅಂದ್ರೆ ನಮ್ಮ ಈ ಭೂಮಿ ಸುತ್ತು, ಈ ಭೂಮಿ ಉಪರಿತಲದಲ್ಲಿರುವಂತ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಸ್ನೇಹಿತರೆ, ಇದು ಖಂಡಿತವಾಗಿ ಇದು ಅಂದ್ರೆ ನಾವು ಈ ಮ್ಯಾಗ್ನೆಟಿಕ್ ಫೀಲ್ಡ್ನು ಯಾವ ತರ ಬರ್ತಾ ಇರ್ತದೆ ಅಂದ್ರೆ, ಭೂಮಿಗೆ ಬರೋದು ನಮ್ಮ ಸೂರ್ಯನಿಂದ. ಸೂರ್ಯನ ಶಕ್ತಿ ಯಾವಾಗ ಬರ್ತದೋ ಅವಾಗ ಈ ಭೂಮಿ ಮೇಲೆ, ಭೂ ಉಪರಿತಲ ಮೇಲೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಆ ಜೊತೆಗೆ ಯಾವುದೇ ರೀತಿಯಲ್ಲಿ ಒಂದೊಂದ್ಸರಿ ಏನಾಗತ್ತೆ, ಈ ವಿದ್ಯುದಯಸ್ಕಾಂತ ಮಳೆ ಬರ್ತದೆ. ಅಯಸ್ಕಾಂತ ಮಳೆ ಅಂತ ಹೇಳ್ಬೋದು. ಮ್ಯಾಗ್ನೆಟಿಕ್ ಸ್ಟೋರ್ಮ್ ಅಂತ ಬರ್ತಾ ಇರ್ತದೆ. ಎಲ್ಲಿಂದ? ನಮ್ಮ ಸೂರ್ಯನಿಂದ. ಅವಾಗ್ಲೂ ಸಹ ಏನಾಗತ್ತೆ, ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಈ ಭೂಮಿ ಮೇಲೂ ಅಯಸ್ಕಾಂತತ್ವ ಇದೆ, ಭೂಮಿ ಸುತ್ತು ಅಯಸ್ಕಾಂತ ಕ್ಷೇತ್ರ ಇದೆ. ಈ ಅಯಸ್ಕಾಂತ ಕ್ಷೇತ್ರದಲ್ಲಿ ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ ಅಲ್ವಾ. ಅದಕ್ಕೋಸ್ಕರ ನಮ್ಮ ಈ ಬ್ರೈನ್ ಮೇಲೆ, ಅಂದ್ರೆ ಮೆದುಳ ಮೇಲೆ ಈ ಅಯಸ್ಕಾಂತ ಕ್ಷೇತ್ರ ಪ್ರಭಾವ ಇದೆ, ಖಂಡಿತವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ಅದೇನ್ ಮಾಡುತ್ತೆ ಅಂದ್ರೆ, ಖಂಡಿತವಾಗಿ ನೋಡಿ, ಅಂದ್ರೆ ಅದಕ್ಕೆ ಏನಾಗ್ತದೆ, ಈ ಅಂದ್ರೆ ಸೂರ್ಯನಿಂದ ಬರುವಂತ ಶಕ್ತಿಯಿಂದನೇ ಅಯಸ್ಕಾಂತ ಅನ್ನೋದು ಭೂಮಿ ಮೇಲೆ ಉತ್ಪನ್ನ ಆಗ್ತಾ ಇದೆ, ಉಂಟಾಗ್ತಾ ಇದೆ. ಆ ಜೊತೆಗೆ ಎಷ್ಟೋ ನಕ್ಷತ್ರಗಳಿದೆ ಅಲ್ವಾ, ಎಷ್ಟೋ ಗ್ರಹಗಳಿದೆ. ಮತ್ತೆ ಈ ಗ್ರಹಗಳ ಪ್ರಭಾವ, ಈ ನಕ್ಷತ್ರಗಳ ಪ್ರಭಾವ, ಅದನ್ನು ಅಯಸ್ಕಾಂತ ಕ್ಷೇತ್ರ ಮೇಲೆ ಪ್ರಭಾವ ತೋರಿಸ್ತಾ ಇರ್ತದೆ. ಅದಕ್ಕೋಸ್ಕರ ಮನುಷ್ಯನ ಏನಂದ್ರೆ, ನಾವೆಲ್ಲ ಈ ಭೂಮಿ ಮೇಲೆ ಜೀವನ ಮಾಡ್ತಾ ಇದ್ವಲ್ಲ, ಖಂಡಿತವಾಗಿ ನಮ್ಮ ಈ ಗ್ರಹಗಳು, ಈ ನಕ್ಷತ್ರಗಳ ಅಯಸ್ಕಾಂತ ಕ್ಷೇತ್ರ ಪ್ರಭಾವ ಭೂಮಿ ಅಯಸ್ಕಾಂತ ಕ್ಷೇತ್ರ ಮೇಲೆ ಪ್ರಭಾವ ತೋರಿಸ್ತದೆ. ಅಯಸ್ಕಾಂತ ಕ್ಷೇತ್ರ ನಾವೆಲ್ಲನೂ ಜೀವನ ಮಾಡ್ತಾ ಇದಕ್ಕೋಸ್ಕರ ನಮ್ಮ ಮೆದುಳು, ನಮ್ಮ ಒಳಗಡೆ ಇರುವಂತಹ ಲಕ್ಷಣಗಳು, ಗುಣಗಳು ಅವನು ಸ್ವಲ್ಪ ಪ್ರಭಾವಿತ ಆಗ್ತಾ ಇರ್ತದೆ. ಅದಕ್ಕೆ ನೋಡ್ತಾ ಇರ್ತೀವಿ, ಯಾವಾಗ ಪೂರ್ಣಮಿ, ಅದೇ ಪೂರ್ಣಿಮಾ ದಿವಸ, ಈ ಅಮಾವಾಸ್ಯ ದಿವಸ, ಮತ್ತೆ ಇನ್ನು ಹೆಚ್ಚಾಗಿ ಯಾವಾಗ ಶಕ್ತಿ ಬೇರೆ ಗ್ರಹಗಳಿಂದ, ಈ ನಕ್ಷತ್ರಗಳಿಂದ, ಸೂರ್ಯನಿಂದ ಯಾವಾಗ ಶಕ್ತಿ ಹೆಚ್ಚು ಪ್ರಸಾರ ಆಗ್ತಾ ಇರ್ತದೆ ಭೂಮಿ ಮೇಲೆ, ಅವಾಗ ನಮ್ಮ ಲಕ್ಷಣಗಳೆಲ್ಲ ಉಂಟಾಗ್ತಾ ಇರ್ತದೆ, ಒಂಥರ ಏರುಪೇರು ಆಗ್ತಾ ಇರ್ತದೆ. ನೋಡಿ, ಈ ಪೌರ್ಣಮಿ ದಿನ ನೋಡ್ಕೊಳ್ಳಿ. ಈ ಪೌರ್ಣಮಿ ದಿನ ಏನಾಗ್ತದೆ, ನಮ್ಮ ಚಂದ್ರನಿಂದ ಅತಿ ಹೆಚ್ಚು ಪರಿಣಾಮದಲ್ಲಿ ಶಕ್ತಿ ಅಂದ್ರೆ ಭೂಮಿ ಮೇಲೆ ಪ್ರವಾಹ ಆಗ್ತಾ ಇರ್ತದೆ. ಆವಾಗ ಈ ಭೂಮಿ ಮೇಲೆ ಅಯಸ್ಕಾಂತ ಕ್ಷೇತ್ರನೂ ಅದರಲ್ಲಿ ಎಷ್ಟೋ ಪ್ರಭಾವಿತ ಆಗತ್ತೆ. ಆ ತರ ನೋಡ್ತಾ ಇರುವಾಗ ನಮ್ಮ ಸಾಗರ ಗರ್ಭದಲ್ಲಿನೂ ಈ ತರಂಗಗಳು ಹೆಚ್ಚಾಗ್ತಾ ಇರ್ತದೆ. ಅದೇ ತರ ಏನಾಗ್ತದೆ, ನಮ್ಮ ಒಳಗಡೆನೂ ಖಂಡಿತವಾಗಿ ಏನಿದೆ, ನಮ್ಮ ದೇಹ ಒಳಗಡೆನೂ ಒಂದು 78% ಅಂದ್ರೆ 78% ನೀರಿದೆ. ಆ ನೀರು ಏನಾಗತ್ತೆ, ಈ ಅಯಸ್ಕಾಂತ ಕ್ಷೇತ್ರ ಯಾವಾಗ ಸ್ವಲ್ಪ ಬೇರುಪೇರಾಗ್ತದೆ ಅಂದ್ರೆ, ಅದರಲ್ಲಿ ಬರುವಂತ ಆ ಮಾರ್ಪುಗಳೇನಿದೆಯೋ ಅದಕ್ಕೆ ಏನಾಗುತ್ತೆ, ಅದಕ್ಕೂ ನಾವು ಒಳಗಾಗ್ತೀವಿ. ಅವಾಗ ನಮ್ಮ ಒಳಗಡೆನೂ ನಮ್ಮ ಲಕ್ಷಣಗಳು ಹೆಚ್ಚಾಗ್ತದೆ. ಹೇಳ್ಬೇಕಂದ್ರೆ ಕೋಪ, ಕ್ರೋಧ, ಕೋಪ ಹೆಚ್ಚಾಗೋದು, ಇಲ್ಲಾಂದ್ರೆ ಯಾರು ಶಾಂತವಾಗಿರ್ತಾರೋ, ಯಾರು ಧ್ಯಾನದಲ್ಲಿ ಇರ್ತಾರೋ ಅವ್ರಿಗೆ ಹಲವಾರು ಧ್ಯಾನ ಸಿಗತ್ತೆ. ಯಾರು ಕೋಪದಲ್ಲಿ ಇರ್ತಾರೋ ಅವ್ರಿಗೆ ಹೆಚ್ಚು ಕೋಪ ಆಗ್ತಾ ಇರ್ತದೆ. ಯಾರು ಇನ್ನು ಆತಂಕದಲ್ಲಿ ಇರ್ತಾರೋ, ಭಯದಲ್ಲಿ ಇರ್ತಾರೋ, ಆ ಭಯ ಇನ್ನು ಹೆಚ್ಚಾಗ್ತಾ ಇರ್ತದೆ. ಯಾವಾಗ? ಈ ದಿನಗಳು ಮಾತ್ರ. ಯಾಕೆ ಅಂದ್ರೆ ನಾವು ನಮ್ಮ ಸುತ್ತಮುತ್ತ ಅಯಸ್ಕಾಂತ ಕ್ಷೇತ್ರ ಆತರ ಬಲವಾಗಿದೆ. ಯಾವ್ದ್ರಿಂದ? ಚಂದ್ರನಿಂದ, ಪುಣ್ಣಮಿ ದಿವಸ. ಈ ತರ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ತರದ್ದು ಪ್ರತಿಯೊಂದು ನಾವು ಅರ್ಥ ಮಾಡ್ಕೋತೀವಿ. ಆದ್ರೆ ಇದು ಅರ್ಥ ಏನಂದ್ರೆ, ಖಂಡಿತವಾಗಿ ಅಯಸ್ಕಾಂತ ಕ್ಷೇತ್ರದಿಂದ ನಿಮ್ಮ ಒಳಗಡೆ ಸ್ವಲ್ಪ ಮಾರ್ಪುಗಳು, ಸ್ವಲ್ಪ ಪರಿವರ್ತನೆಗಳು ತಗೊಂಡು ಬರ್ಬೋದು. ಅದು ಯಾವುದು? ಮಾನಸಿಕವಾಗಿ ಆಗ್ಬೋದು, ಮತ್ತೆ ಆ ಜೊತೆಗೆ ಅದು ಹೇಳ್ಬೇಕಂದ್ರೆ ಭೌತಿಕವಾಗೂ ಆಗ್ಬೋದು ಅಲ್ವಾ. ಅಂದ್ರೆ ಈ ಅಯಸ್ಕಾಂತ ಕ್ಷೇತ್ರ ಹೇಗೆ, ಭೂಮಿ ಮೇಲೆ ಅಯಸ್ಕಾಂತ ಕ್ಷೇತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಒಳಗಡೆ ಈ ನಮ್ಮ ಮನಸ್ಸು ಲಕ್ಷಣಗಳು ಇವೆಲ್ಲ ಸ್ವಲ್ಪ ಏರುಪೇರಾಗತ್ತೋ, ಅಂದ್ರೆ ಮಾರ್ಪುಗಳಿಗೂ ಒಳಗಾಗ್ತೀವೋ, ಅದೇ ತರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಅಯಸ್ಕಾಂತ ಚಿಕಿತ್ಸವನ್ನು, ಅಂದ್ರೆ ಈ ಮ್ಯಾಗ್ನೆಟೋ ಥೆರಪಿಯನ್ನು ಸಹ ಇದೇ ತರ ಕೆಲಸ ಮಾಡುತ್ತೆ. ನಮ್ಮ ಮೇಲೆ ಪರಿಣಾಮ ತೋರಿಸ್ತದೆ, ನಮ್ಮ ದೇಹದ ಮೇಲೆ, ಮನಸ್ಸು ಮೇಲೆ ಪರಿಣಾಮ ತೋರಿಸುವಂತ ಅವಕಾಶ ಇದೆ. ಅದಕ್ಕೋಸ್ಕರ ಸ್ನೇಹಿತರೆ, ಈಗ ಈ ಮ್ಯಾಗ್ನೆಟ್ ಅನ್ನು, ಈ ಅಯಸ್ಕಾಂತವನ್ನು ಉಪಯೋಗಿಸಿಕೊಂಡು ಯಾವ ತರ ನಾವು ಚಿಕಿತ್ಸೆ ಮಾಡ್ಕೋಬಹುದು ಅಂತ ಸ್ವಲ್ಪ ವಿಷಯಗಳು ತಿಳ್ಕೊಳ್ಳೋಣ. ಇದರಲ್ಲಿ 3 ಭಾಗಗಳಿದೆ ಸ್ನೇಹಿತರೆ. ಏನಂತಂದ್ರೆ,
ನಾವು ಎಲ್ಲೆಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ಅಂಗಕ್ಕೆ ತೊಂದರೆ ಆದ್ರೆ, ಅನಾರೋಗ್ಯ ಆದ್ರೆ, ವ್ಯಾಧಿ ಉಂಟಾಗಿದ್ರೆ ಆ ಪ್ರಾಂತದಲ್ಲಿ ಮ್ಯಾಗ್ನೆಟ್ನು, ಈ ಒಂದು ಮ್ಯಾಗ್ನೆಟ್ ಅಂದ್ರೆ ಬಾರ್ ಮ್ಯಾಗ್ನೆಟ್ ಆಗ್ಬೋದು, ಸರ್ಕ್ಯುಲರ್ ಮ್ಯಾಗ್ನೆಟ್ ಆಗ್ಬೋದು, ಅಂದ್ರೆ ವೃತ್ತಾಕಾರ ಮ್ಯಾಗ್ನೆಟ್ ಆಗ್ಬೋದು, ಇನ್ನು ಆ ಯಾವುದೇ ಶೇಪ್ ಅಲ್ಲಿ ಯಾವುದೇ ಆಕಾರದಲ್ಲಿರುವಂತ ಮ್ಯಾಗ್ನೆಟ್ ತಗೊಂಡು ನಾವು ಆ ಪ್ರಾಂತದಲ್ಲಿ ಟಚ್ ಮಾಡಿಕೊಂಡು ದೇಹಕ್ಕೆ ಹತ್ರವಾಗಿ ಟಚ್ ಮಾಡ್ಕೊಂಡು ಇಟ್ಕೊಂಡಿದ್ರೆ, ಆ ಭಾಗ ಮೇಲೆ ಇಟ್ಕೊಂಡಿದ್ರೆ ಅಲ್ಲಿ ನಮ್ಗೆ ಆ ಅಯಸ್ಕಾಂತ ಕ್ಷೇತ್ರದಿಂದ ಏನಾಗತ್ತೆ, ಖಂಡಿತವಾಗಿ ವಾಸಿ ಆಗತ್ತೆ. ಆ ಭಾಗಕ್ಕಿರುವಂತ ತೊಂದರೆ, ಆ ವ್ಯಾಧಿ ಗುಣ ಆಗತ್ತೆ. ಅದನ್ನು ಒಂದು ಅಂದ್ರೆ ಒಂದು ಅಂಶ, ಈ ಮ್ಯಾಗ್ನೆಟ್ ಥೆರಪಿಲಿ ಇದೊಂದು ಅಂಶ. ಎರಡನೇ ಅಂಶ ಏನಂತಂದ್ರೆ ಸ್ನೇಹಿತರೆ, ನಾವು ಖಂಡಿತವಾಗಿ ಈ ವಿದ್ಯುದಯಸ್ಕಾಂತ ಕ್ಷೇತ್ರದಿಂದ ಏನ್ ಮಾಡ್ಕೋಬಹುದು ಅಂದ್ರೆ ನೀರನ್ನು ಶಕ್ತೀಕರಣ ಮಾಡ್ಕೋಬಹುದು. ಅಂದ್ರೆ ನೀರು ನಾವು ಏನೋ ಕುಡಿಯೋ ನೀರಿದೆಲ್ಲ, ಆ ಕುಡಿಯೋ ನೀರನ್ನು ಈ ಅಯಸ್ಕಾಂತದ ಮೇಲೆ ಇಟ್ಟಿದ ಮೇಲೆ, ಈ ಅಯಸ್ಕಾಂತ ಹತ್ರ ಇಟ್ಕೊಂಡು ಇಲ್ಲ ಅಯಸ್ಕಾಂತ ಮೇಲೆ ಇಟ್ಟಿದ್ರೆ ಆ ನೀರು ಶಕ್ತೀಕರಣ ಆಗತ್ತೆ. ಅದು ಎರಡನೇ ಪದ್ಧತಿ. ಯಾವ್ದ್ರಲ್ಲಿ? ಈ ಅಯಸ್ಕಾಂತ ಅಂದ್ರೆ ಈ ಮ್ಯಾಗ್ನೆಟಿಕ್ ಥೆರಪಿಯಲ್ಲಿ. ಮೂರನೇ ಪದ್ಧತಿ ಏನಪ್ಪಾ ಅಂದ್ರೆ, ಮೂರನೇ ಉಪಯೋಗ ಯಾವ ತರ ಮಾಡ್ಕೋಬಹುದು ಚಿಕಿತ್ಸೆ ಅಂದ್ರೆ, ಇದು ನಾವು ಈ ಆಯಿಲ್ಸ್ ಆಯಿಂಟ್ಮೆಂಟ್ಸ್ ಸ್ನೇಹಿತರೆ, ಹೀಲಿಂಗ್ ಆಯಿಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಚಿಕಿತ್ಸಾ ಎಣ್ಣೆಗಳು. ಈ ಚಿಕಿತ್ಸೆ ಎಣ್ಣೆಗಳು ಸಹ ನಾವು ತಯಾರು ಮಾಡ್ಕೋಬಹುದು. ಈಗ ಮೊದಲನೇದು ಏನ್ ಮಾಡಿದ್ವಿ, ನಮ್ಮ ದೇಹದಲ್ಲಿ ಯಾವುದೇ ಭಾಗದ ಮೇಲೆ ಎಲ್ಲಿ ನಮ್ಗೆ ಒಂದು ವ್ಯಾಧಿ ಉಂಟಾಗಿದೆಯೋ, ಎಲ್ಲಿ ನಮ್ಗೆ ನೋವು ಅನಿಸ್ತಾ ಇದೋ, ಯಾವ ಅಂಗಕ್ಕೆ ತೊಂದರೆ ಆಗಿದೆಯೋ ಅಲ್ಲಿ ಅದಕ್ಕೆ ಹತ್ರ ಒಂದು ಮ್ಯಾಗ್ನೆಟ್ ಇಟ್ಟಿದ್ರೆ ಆ ಮ್ಯಾಗ್ನೆಟ್ ಇಂದ ಅಂದ್ರೆ ಅಯಸ್ಕಾಂತದಿಂದ ನಮ್ಗೆ ಗುಣ ಆಗ್ತಾ ಬರ್ತದೆ. ಅದು ಮೊದಲನೇದು. ಎರಡನೇದು, ನೀರನ್ನು ಅಯಸ್ಕಾಂತೀಕರಣ ಮಾಡ್ಕೊತೀವಿ. ನೀರನ್ನು ಅಯಸ್ಕಾಂತದಿಂದ, ಈ ಅಯಸ್ಕಾಂತ ಕ್ಷೇತ್ರದಿಂದ ಶಕ್ತೀಕರಣ ಮಾಡ್ಕೊಂತೀವಿ. ಅದು ಎರಡನೇ ವಿಧ ಈ ಮ್ಯಾಗ್ನೆಟೋ ಥೆರಪಿಯಲ್ಲಿ ಸ್ನೇಹಿತರೆ. ಮೂರನೇ ಏನಪ್ಪಾ ಅಂದ್ರೆ, ಆಯಿಲ್ಸ್ ತಯಾರು ಮಾಡ್ಕೊತೀವಿ, ಅಂದ್ರೆ ಎಣ್ಣೆಗಳು ತಯಾರು ಮಾಡ್ಕೊತೀವಿ. ಹೇಗೆ ಅಂತಂದ್ರೆ, ಒಂದು ಅಯಸ್ಕಾಂತ ಇದ್ರೆ ಅಯಸ್ಕಾಂತ ಮೇಲೆ ಈ ಎಣ್ಣೆ ಅನ್ನೋದು ಇಟ್ಟಿದ್ರೆ, ಅಯಸ್ಕಾಂತದಿಂದ ಬರುವಂತ ಶಕ್ತಿಯಿಂದ ಅಯಸ್ಕಾಂತ ಕ್ಷೇತ್ರ ಹೊರಗಡೆ ಇಟ್ಟಿದ್ರೆ ಆ ಎಣ್ಣೆ ಅನ್ನೋದು ಶಕ್ತೀಕರಣ ಆಗತ್ತೆ. ಆ ಆಯಿಲ್ನು ಸಹ ನಾವು ಹೀಲಿಂಗ್ ಆಯಿಲ್ಸ್ ಅಂದ್ರೆ ಚಿಕಿತ್ಸಾ ಎಣ್ಣೆಗಳ ತರ ನಾವು ಬಳಸ್ಕೋಬಹುದು. ಎಲ್ಲೇ ತೊಂದರೆ ಇದ್ರು ದೇಹದಲ್ಲಿ, ಇನ್ನೊಬ್ರಿಗೆ ಯಾರಿಗೇ ತೊಂದರೆ ಇದ್ರು ಆ ಆಯಿಲ್ ಬಳಸ್ಕೊಟ್ಟಿದ್ರೆ ನಿಮ್ಗೆ ಪೂರ್ತಿ ಗುಣ ಆಗತ್ತೆ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರಂತ ಈ ಈ ಮ್ಯಾಗ್ನೆಟ್ ಥೆರಪಿ ಅನ್ನೋದು ಇಂಥ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಸೊ ಅದೇ ತರ ನೋಡಿ, ಯಾವುದೇ ನಾವು ಹೀಲಿಂಗ್ ಅಂದ್ರೆ ಇದೆಲ್ಲ ಈ ತರ ಮೂರು ವಿಧದಲ್ಲಿ ನಮ್ಗೆ ಚಿಕಿತ್ಸೆ ಕೊಡುತ್ತೆ ಮ್ಯಾಗ್ನೆಟ್ ಥೆರಪಿ ಅಂತ ನಾವು ಅರ್ಥ ಮಾಡ್ಕೊಂತ ಇದೀವಿ. ಆದ್ರೆ ಈ ಚಿಕಿತ್ಸಾ ವಿಧಾನಗಳು ಪಾಲನೆ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆಯಲ್ಲಿ ಇರ್ತದೆ. ಖಂಡಿತವಾಗಿ ಒಂದು ಪ್ರಿಕಾಷನ್ಸ್ ಇದೆಲ್ಲ ಇರ್ತದೆ ಸ್ನೇಹಿತರೆ. ಆದ್ರೆ ನಾವು ಯಾವುದೇ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಅದ್ಭುತವಾದ ಆರೋಗ್ಯ ಸಾಧಿಸಬೇಕಂದ್ರೆ ಇದನ್ನು ಬಳಸ್ಕೊಡೋದು ಉತ್ತಮನೇ. ಆದ್ರೆ ಅದ್ರ ಜೊತೆಗೆ ಸ್ವಲ್ಪ ವಿಷಯಗಳು ನಾವು ತಿಳ್ಕೊಂಡಿದ್ರೆ, ಆ ಸ್ವಲ್ಪ ವಿಷಯ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಪಾಲನೆ ಮಾಡ್ಕೊಂಡ್ರೆ ಈ ಮ್ಯಾಗ್ನೆಟ್ ಥೆರಪಿ ನಿಮ್ಗೆ ತುಂಬಾ ಎಷ್ಟೋ ಸಹಾಯ ಆಗತ್ತಂತ ಹೇಳ್ತಾರೆ ಸ್ನೇಹಿತರೆ. ಆ ವಿಷಯಗಳು ನಾವು ಸ್ವಲ್ಪ ಮುನ್ನೆಚ್ಚರಿಕೆಗಳು ಮತ್ತೆ ಸ್ವಲ್ಪ ಪಾಲನೆ ಮಾಡಬೇಕಾಗಿರೋ ಪದ್ಧತಿಗಳು ಇದೆ. ಈ ಮ್ಯಾಗ್ನೆಟ್ ಥೆರಪಿ ಮಾಡ್ಕೊಳ್ಳುವಾಗ ಹೇಗೆ ಮಾಡ್ಕೊಂಡದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಈ ಪದ್ಧತಿಗಳು ಇದರಲ್ಲಿರುವಂತ ಸ್ವಲ್ಪ ವಿಷಯಗಳು ಪಾಲನೆ ಮಾಡ್ಬೇಕಾಗಿರೋಂತ ಷರತ್ತುಗಳು, ಜೊತೆಗೆ ಎಚ್ಚರಿಕೆಗಳು, ಜೊತೆಗೆ ಪದ್ಧತಿಗಳು ಸ್ವಲ್ಪ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈ ಥೆರಪಿನ ಸ್ನೇಹಿತರೆ ಯಾವುದೇ ವಿಷಯ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅಲೋಪತಿ ತರ ಇನ್ಸ್ಟೆಂಟ್ ರಿಸಲ್ಟ್ ಅಂತ ಕೊಡಲ್ಲ. ಅಂದ್ರೆ ಈಗ ಒಂದು ಮಾತ್ರ ಹಾಕೊಡಿದ್ವಿ ಹಾಗೆ ತಕ್ಷಣವೇ ಪರಿಹಾರ ಆಗ್ಬೇಕು, ಇಲ್ಲ, ಆ ತರ ಆಗಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಾವುದೇ ವಿಷಯದಲ್ಲಿ ಸ್ನೇಹಿತರೆ ನೋಡ್ಕೊಳ್ಳಿ. ಸೊ ಅಂದ್ರೆ ನಾವು ಈ ಪ್ರಾಕ್ಟೀಸ್ ಮಾಡುವಾಗ ಒಂದು ತಾಳ್ಮೆದಿಂದ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಇದನ್ನು. ಮತ್ತೆ ಒಂದು ಪಟ್ಟುದಲೆ ಪ್ರಾಕ್ಟೀಸ್ ಅಂದ್ರೆ ಒಂಥರ ಒಳ್ಳೆ ಪ್ರೆಸರ್ವೆನ್ಸ್ ಇರಬೇಕು, ಒಂದೇ ಪೇಷನ್ಸ್ ಇರಬೇಕು. ಈ ಪದ್ಧತಿನ ಅಂದ್ರೆ ಮ್ಯಾಗ್ನೆಟ್ ಥೆರಪಿ ಪಾಲನೆ ಮಾಡುವಾಗ ಅದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಯಾವುದೇ ಈ ತಂಪು ಪಾನೀಯಗಳು ಮತ್ತೆ ತಂಪು ಆಹಾರಗಳು ಯಾವಾಗ ನಾವು ಈ ಮ್ಯಾಗ್ನೆಟ್ ಥೆರಪಿ ಮಾಡ್ಕೊಂತೀವೋ ತಕ್ಷಣವೇ ಅದು ಉಪಯೋಗಿಸಬಾರದು. ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅದೇ ಜೊತೆಗೆ ಈ ನಮ್ಮ ಈ ಮ್ಯಾಗ್ನೆಟ್ ಥೆರಪಿ ಮಾಡ್ಕೊಂಡ ತಕ್ಷಣವೇ ಸ್ನಾನ ಮಾಡ್ಬೇಕಂದ್ರೆ ತಂಪು ನೀರಿಂದ ನೀವು ಸ್ನಾನ ಮಾಡಬಾರ್ದು ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ 1 ಗಂಟೆ ಬಿಟ್ಟಿದ ಮೇಲೆ ಮ್ಯಾಗ್ನೆಟ್ ಥೆರಪಿ ಆದ್ಮೇಲೆ ನೀವು ತಂಪು ಪಾನೀಯ ಆಗ್ಬೋದು, ತಂಪು ನೀರಿಂದ ನೀವು ಸ್ನಾನ ಮಾಡೋದಿಲ್ಲ ಮಾಡ್ಕೋಬಹುದು. ಅದು ತಕ್ಷಣ ಮಾತ್ರ ಮಾಡ್ಕೋಬಿಡಿ. ಇದೊಂದು ಮುನ್ನೆಚ್ಚರಿಕೆ ಸ್ನೇಹಿತರೆ. ಇನ್ನೊಂದೇನಂದ್ರೆ, ಯಾವುದೇ ವಿಷಯದಲ್ಲಿ ಈ ಮ್ಯಾಗ್ನೆಟ್ ಥೆರಪಿಯನ್ನು ಆಹಾರ ತಿಂದ ತಕ್ಷಣ ಮಾಡಬಾರ್ದು ಸ್ನೇಹಿತರೆ. ಮಾಡಿದ್ರೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಅವಾಗ ಪೂರ್ತಿ ಎಲ್ಲ ಆಗ್ತಾ ಇರ್ತದೆ, ನಮ್ಮ ಈ ಡೈಜೆಸ್ಟಿವ್ ಟ್ರ್ಯಾಕ್ ಹೋಗುತ್ತೆ. ಡೈಜೆಸ್ಟಿವ್ ಟ್ರ್ಯಾಕ್ ಹೋಗುವಾಗ ಯಾವಾಗ ಇದು ಬಲಿಸ್ತಿರೋ ಖಂಡಿತವಾಗಿ ಮ್ಯಾಗ್ನೆಟ್ ಥೆರಪಿ ಮಾಡ್ಕೊಂಡು ಹೋದ್ರೆ
ಖಂಡಿತವಾಗಿ ಏನಾಗುತ್ತೆ, ಅದು ನಿಮ್ಗೆ ಒಂಥರ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಈ ವಾಮಿಟಿಂಗ್ ಎಫೆಕ್ಟ್ ಯಾವುದು ಬರಬಾರ್ದು ಅಂದ್ರೆ ಮ್ಯಾಗ್ನೆಟ್ ಥೆರಪಿನು ಆಹಾರ ತಿಂದಿದ ಮೇಲೆ ಯಾವುದೇ ಆಹಾರ ಅದು ಲಂಚ್ ಆಗ್ಬೋದು, ಡಿನ್ನರ್ ಆಗ್ಬೋದು, ಯಾವುದೇ ಇರಲಿ, ಅದಾದ್ಮೇಲೆ 2 ಗಂಟೆ ಆದ್ಮೇಲೆ ಈ ಮ್ಯಾಗ್ನೆಟ್ ಥೆರಪಿ ಮಾಡ್ಕೊಳ್ಳಿ, ಇದು ತುಂಬಾ ಉತ್ತಮ ಅಂತ ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ಈ ಮ್ಯಾಗ್ನೆಟ್ ಥೆರಪಿಯನ್ನು ಸ್ನೇಹಿತರೆ, ಸೊ ಒಂದು ಅಂದ್ರೆ ನಮ್ಗೆ ಈ ಬಲವಾದ ಮ್ಯಾಗ್ನೆಟ್ ಸಿಗತ್ತೆ, ಪವರ್ ಅಂದ್ರೆ ಈ ಪವರ್ ಅದೇ ಹೇಳಿದ್ವಲ್ಲ, ಈ ಪವರ್ ಅನ್ನೋದು ಮ್ಯಾಗ್ನೆಟಿಕ್ ಅಂದ್ರೆ ವಿದ್ಯುದಯಸ್ಕಾಂತ ಶಕ್ತಿಯನ್ನು ಹೇಗೆ ನಾವು ಅಳತೆ ಮಾಡ್ತೀವಿ, ಗಾಸ್, GAUSS ಅಂತ ಅದು ಒಂದು ಯೂನಿಟ್. ಸೊ ಅದರಲ್ಲಿ ನಾವು ಅಳತೆ ಮಾಡ್ತೀವಿ. ಆ ಪವರ್ ಮೇಲೆ ಡಿಪೆಂಡ್ ಆಗಿ ಸ್ನೇಹಿತರೆ, ಖಂಡಿತವಾಗಿ ಯಾವುದೇ ಒಂದು ಸುನ್ನಿತವಾದ ಆರ್ಗಾನ್ಸ್ ಅಂದ್ರೆ ಈ ಮೆದುಳಾಗ್ಬೋದು, ಕಣ್ಣುಗಳಾಗ್ಬೋದು, ಇಂಥದ್ದು ಮತ್ತೆ ಹೃದಯ, ಇಂಥದಕ್ಕೆಲ್ಲಾನು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ಈ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಬಳಸಕ್ ಹೋಗ್ಬೇಡಿ. ಖಂಡಿತವಾಗಿ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಅಂದ್ರೆ ಬಲವಾದ ಮ್ಯಾಗ್ನೆಟ್ಸ್ ಬಳಸಕ್ ಹೋಗ್ಬೇಡಿ. ಬಳಸಿದ್ರೆ ಏನಾಗುತ್ತೆ, ಆ ಅವಯವಗಳನ್ನು ಸ್ವಲ್ಪ ಅದಕ್ಕೂ ಏನಾಗುತ್ತೆ, ಅಡ್ಡ ಪರಿಣಾಮ ಆಗತ್ತೆ, ಅದು ಆರೋಗ್ಯವನ್ನು ಕೆಟ್ಟು ಹೋಗುತ್ತೆ ಸ್ನೇಹಿತರೆ. ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ತರ ಈ ಸೆರಾಮಿಕ್ ಮ್ಯಾಗ್ನೆಟ್ಸ್ ಅಂತ ಸಿಗ್ತಾ ಇರ್ತದೆ ಸ್ನೇಹಿತರೆ. ಸೊ ಸೆರಾಮಿಕ್ ಮ್ಯಾಗ್ನೆಟ್ಸ್ ಅಂತ ಸಿಗ್ತಾ ಇರ್ತದೆ. ಅದೇನಂದ್ರೆ ಆ ಸೆರಾಮಿಕ್ ಮ್ಯಾಗ್ನೆಟ್ಸ್ ಅನ್ನು ನಾವು ಈ ತಲೆಭಾಗಕ್ಕೂ ಅನ್ವಯಿಸ್ಕೊಂಡಿದ್ರೆ ಒಂದು 10 ನಿಮಿಷ ಕೆಳಗಡೆ ಇರಬೇಕು, 10 ನಿಮಿಷ ಮೇಲೆಯಿಂದ ನಾವು ಮಾಡ್ಕೋಬಾರ್ದು ಖಂಡಿತವಾಗಿ. ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಪಾಲನೆ ಮಾಡ್ಕೊಂತ ಹೋದ್ರೆ ತುಂಬಾ ಉತ್ತಮ ಆಗತ್ತೆ ಸ್ನೇಹಿತರೆ. ಇನ್ನೊಂದು ಏನಂದ್ರೆ ನೋಡ್ಕೊಳ್ಳಿ, ಈ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಏನಿದೆಯೋ ಸ್ನೇಹಿತರೆ, ಅವುಗಳನ್ನು ಖಂಡಿತವಾಗಿ ಪ್ರೆಗ್ನೆಂಟ್ ವುಮನ್ಗೂ ಬಳಸೋದು ಒಳ್ಳೇದಲ್ಲ. ಓಕೆ, ಸೊ ಇದಕ್ಕಂದ್ರೆ ಅದೇನಾಗತ್ತೆ, ಖಂಡಿತವಾಗಿ ಅವ್ರಿಗೂ ಅಬಾರ್ಷನ್ ಆಗುವಂತ ಅವಕಾಶ ಆಗತ್ತೆ. ಅಂದ್ರೆ ಈ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಯಾವಾಗ ಪ್ರೆಗ್ನೆಂಟ್ ಅಂದ್ರೆ ಗರ್ಭಿಣಿ ಸ್ತ್ರೀಗೆ ಉಪಯೋಗಿಸ್ತೀವೋ ಅವ್ರಿಗೆ ಅಬಾರ್ಷನ್ ಆಗುವಂತ ಶಿಶು ಹೊಟ್ಟೋಗುವಂತ ಅವಕಾಶ ಆಗತ್ತೆ. ಖಂಡಿತವಾಗಿ ಅದು ನಾವು ಅದು ಒಂದು ಹೇಳ್ಬೇಕಂದ್ರೆ ಸರಿಯಾದ ಪ್ರಮಾಣದಲ್ಲಿ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದೇನಂದ್ರೆ, ಯಾವುದೇ ಈ ಮ್ಯಾಗ್ನೆಟ್ಸ್ ಅಂದ್ರೆ ಈ ಅಯಸ್ಕಾಂತದ ಉತ್ತರ ಧ್ರುವ ದಕ್ಷಿಣ ಧ್ರುವ ಇರ್ಲಿ, ಈ ಗರ್ಭದಕ್ಕೂ ದೂರ ಇಡ್ಬೇಕು. ಯಾವಾಗ್ಲೂ ಅದನ್ನ ಹತ್ರ ಇಟ್ಕೋಬೇಕು. ಅದಕ್ಕೆ ಹೇಳ್ತಾ ಇರ್ತೀವಲ್ಲ, ಯಾವಾಗ್ಲೂ ನೀವು ಗರ್ಭಿಣಿ ಸ್ತ್ರೀ ಏನ್ ಮಾಡ್ಬೇಕು, ಖಂಡಿತವಾಗಿ ಮೊಬೈಲ್ ಹೆಚ್ಚು ಬಳಸಬಾರ್ದು. ಮೊಬೈಲ್ ಅಲ್ಲಿ ಏನಿರ್ತದೆ, ಅಯಸ್ಕಾಂತ ಇದೆ, ಮೊಬೈಲ್ ಅಲ್ಲಿ ಅಯಸ್ಕಾಂತ ಇದೆ. ಮತ್ತೆ ಆ ಅಯಸ್ಕಾಂತ ಕ್ಷೇತ್ರವನ್ನು ಯಾವಾಗ್ಲೂ ಅಯಸ್ಕಾಂತ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಇತ್ತೀಚಿನ ಕಾಲದಲ್ಲಿ ಹುಟ್ಟೋ ಮಕ್ಕಳಲ್ಲೇ ತೊಂದರೆಗಳಾಗ್ತಾ ಇದೆ. ಎಷ್ಟು ತೊಂದರೆಗಳಂದ್ರೆ ಹೇಳಕ್ಕೆ ಸಾಧ್ಯವಲ್ಲ. ಡಾಕ್ಟರ್ಗಳ ಅರ್ಥ ಆಗಲ್ಲ ಯಾಕೆ ಆಗ್ತಾ ಇದೆ, ಯಾಕೆ ಈ ತರ ಮಗು ಹುಟ್ಟಿದಾನೆ, ಒಂಥರ ಹೇಳ್ಬೇಕಂದ್ರೆ ಬುದ್ಧಿಮಾಂದ್ಯತೆ ಮಕ್ಕಳು, ಅವ್ರಿಗೆ ಈ ಕಾಲುಗಳು ಕೈಗಳು ಸರಿಯಾಗಿ ನಿಂತ್ಕೊಳಲ್ಲ, ಕೆಲಸ ಮಾಡಲ್ಲ, ಇಂಥದೆಲ್ಲ ಆಗ್ತಾ ಇರ್ತದೆ. ಕಾರಣ ಏನಂದ್ರೆ ಈ ತರ ನಾವು ಅನವಶ್ಯಕವಾಗಿ ಈ ಅಯಸ್ಕಾಂತ ಕ್ಷೇತ್ರ ಒಳಗಡೆ ನಾವು ಬಳಸ್ಕೊಂಡು ಇದೆಲ್ಲ ಮಾಡ್ತಾ ಇದೀವಿ. ಖಂಡಿತವಾಗಿ ಅದು ಮಾಡಕ್ ಹೋಗ್ಬಿಡಿ. ಅದಕ್ಕೆ ಯಾವುದೇ ಗರ್ಭಿಣಿ ಸ್ತ್ರೀ ಇರ್ಲಿ, ಈ ಮೊಬೈಲ್ನ ಹೆಚ್ಚು ಬಳಸಬಾರ್ದು. ಯಾಕಂದ್ರೆ ಅವ್ರ ಗರ್ಭದಕ್ಕೂ ಹತ್ರ ಏನಾಗುತ್ತೆ, ಮೊಬೈಲ್ ಈಗ ಇಟ್ಕೊಳ್ತೀವಿ, ಒಂಥರ ಹೊಟ್ಟೆ ಮೇಲೆ ಇಟ್ಕೊಂತಾರೆ, ಇವಾಗ ಟಚ್ ಮಾಡ್ಕೊಂಡವಾಗ ಏನಾಗುತ್ತೆ, ಅಯಸ್ಕಾಂತ ಕ್ಷೇತ್ರ ಅವ್ರ ಗರ್ಭದಕ್ಕೆ ಹತ್ರ ಹೋಗುತ್ತೆ. ಅವಾಗ ಈ ಉತ್ತರ ದಕ್ಷಿಣ ಧ್ರುವಗಳು ಅಯಸ್ಕಾಂತ ಏನಿದೆಯೋ ಅದು ಹತ್ರವಾಗಿ ಬರುವಾಗ ಆ ವಿದ್ಯುತ್ ಅಯಸ್ಕಾಂತ ಆ ಕ್ಷೇತ್ರದಿಂದ ಆ ಗರ್ಭದಲ್ಲಿರುವಂತ ಶಿಶು ಮೇಲೆ ಕೆಟ್ಟ ಪ್ರಭಾವ ಆಗ್ತಾ ಇದೆ ಸ್ನೇಹಿತರೆ. ಅದು ದಯವಿಟ್ಟು ಅರ್ಥ ಮಾಡಿಕೊಂಡು ಇದು ಮಾಡ್ತೀರಿ ಅಂತ ಅನ್ಕೊತಾ ಇದ್ವಿ ಸ್ನೇಹಿತರೆ. ಈ ತರ ಯಾವುದೇ ವಿಷಯಕ್ಕೆ ಎಷ್ಟು ಹೊತ್ತು ಈ ಅಯಸ್ಕಾಂತ ಕ್ಷೇತ್ರವನ್ನು ನಾವು ಪಾಲನೆ ಮಾಡಬೇಕು, ಎಷ್ಟು ಹೊತ್ತು ಅಂತಂದ್ರೆ ಅದು ಪೇಷಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆಲ್ಲ ಯಾವುದೇ ಒಂಥರ ನಿರ್ದಿಷ್ಟವಾದ ಒಂದು ರೂಲ್ಸ್ ಅಂತ ಯಾವುದಿಲ್ಲ. ಅಂದ್ರೆ ಇಷ್ಟು ಹೊತ್ತು ಇರ್ಬೇಕಾ, ಒಂದು 5 ನಿಮಿಷ 5 ನಿಮಿಷ ತಗೋಬೇಕಾ ಮ್ಯಾಗ್ನೆಟ್ ಥೆರಪಿ, ಇನ್ನು ಹೆಚ್ಚು ತಗೋಬೇಕಂದ್ರೆ ಅದೆಲ್ಲ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ನು ಹೇಳ್ಬೇಕಂದ್ರೆ ನೋಡಿ, ಸೊ ನಾವು ಯಾವುದೇ ನಮ್ಮ ಎಲ್ಲ ಬೆರಳುಗಳನ್ನು ಈ ಸ್ಟ್ರಾಂಗ್ ಮ್ಯಾಗ್ನೆಟ್ ಏನಂದ್ರೆ, ಸ್ಟ್ರಾಂಗ್ ಮ್ಯಾಗ್ನೆಟ್ ಅಂದ್ರೆ ಅದು ಪವರ್ ಎಷ್ಟು ಗೊತ್ತಾ, 2000 ಗಾಸ್ ಸ್ನೇಹಿತರೆ. ಇದ್ರ ಅರ್ಥ ಮಾಡ್ಕೊಳ್ಳಿ. ಸೊ ಇಂಥ ಗಾಸ್ ಇರ್ಬೇಕಾಗತ್ತೆ, ಅರ್ಥ ಆಯ್ತಾ. ಸೊ ಆತರ ಇರುವಾಗ ನಾವು ಅಂತ ಪವರ್ ಇರುವಂತ ಮ್ಯಾಗ್ನೆಟ್ ಹತ್ರ ನಾವು ಬೆರಳುಗಳಿಟ್ರೆ ಬೆರಳುಗಳು ಸ್ಮ್ಯಾಶ್ ಆಗ್ತದೆ. ಹೇಳ್ಬೇಕಂದ್ರೆ ಅಂತ ಪವರ್ ಇರ್ತದೆ ಸ್ನೇಹಿತರೆ. ಮ್ಯಾಗ್ನೆಟ್ಗೂ ಅಷ್ಟು ಪವರ್ ಇಂದ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಇಂಥ ಪವರ್ಫುಲ್ ಮ್ಯಾಗ್ನೆಟ್ನು ನಾವು ಯಾವಾಗ್ಲೂ ಹ್ಯಾಂಡಲ್ ಮಾಡ್ತಾ ಇದ್ವಿ ಅಂದ್ರೆ, ಅಂತ ಪವರ್ಫುಲ್ ಮ್ಯಾಗ್ನೆಟ್ 2000 ಗಾಸ್ಗಳಿರುವಂಥದ್ದು ಸ್ಟ್ರಾಂಗ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಅಂತ ಮ್ಯಾಗ್ನೆಟ್ ನಾವು ಯಾವಾಗ ಹ್ಯಾಂಡಲ್ ಮಾಡ್ತಾ ಇದ್ವಿ ಅಂದ್ರೆ ತುಂಬಾ ಒಂದು ರಕ್ಷಣೆ ಮಾಡ್ಕೊಂಡೇ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಮ್ಮ ಎಲ್ಲ ಬೆರಳುಗಳು ಸ್ಮ್ಯಾಶ್ ಆಗಂತ, ಎಲ್ಲ ಬೆರಳುಗಳು ಪೂರ್ತಿ ನಾಶನ ಆಗುವಂತ ಅವಕಾಶ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲಾನು ಅದಕ್ಕೆ ಈ ಮ್ಯಾಗ್ನೆಟ್ಗೆ ಅಷ್ಟು ಪವರ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ತರ ಯಾವುದೇ ಇರಲಿ, ಈ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಈ ಎಲೆಕ್ಟ್ರಾನಿಕ್ಸ್, ಈ ನವೀನ ಪರಿಕರಗಳಿದೆಯಲ್ಲ,
ಆದ್ರೆ ಎಲ್ಲಾನು ಅದ್ರ ಒಳಗಡೆ ಅಂದ್ರೆ ಆ ಈ ಮ್ಯಾಗ್ನೆಟ್ಸ್ ಏನಿದೆಯೋ ಅಂದ್ರೆ ನಾವು ಈ ನಮ್ಮ ಎಲೆಕ್ಟ್ರಾನಿಕ್ಸ್ ಪರಿಕರಗಳೇನಿದೆಯೋ ಮ್ಯಾಗ್ನೆಟ್ಸ್ ಇದ್ರೆ ಅದಕ್ಕೆ ಹತ್ರ ಇಡಬಾರ್ದು. ಹತ್ರ ಇಟ್ರೆ ಆ ಮ್ಯಾಗ್ನೆಟಿಕ್ ಈ ಮ್ಯಾಗ್ನೆಟ್ಸ್ ಅಂದ್ರೆ ಅಯಸ್ಕಾಂತಗಳ ಹತ್ರ ಇಟ್ರೆ ಅಯಸ್ಕಾಂತಗಳ ಅಯಸ್ಕಾಂತ ಕ್ಷೇತ್ರ ಪ್ರಭಾವ ಇದ್ರ ಮೇಲೆ ಆಗಿ ಈ ಪರಿಕರಗಳು ನಾಶನ ಆಗತ್ತೆ ಹೇಳ್ಬೇಕಾದ್ರೆ. ಅದಕ್ಕೆ ಸ್ವಲ್ಪ ಅದ್ರ ದೂರ ಇಡ್ಬೇಕಾಗತ್ತೆ. ಅದು ದೂರ ಇಟ್ಟಿದ್ರೆ ಅದು ತುಂಬಾ ಒಳ್ಳೇದಾಗತ್ತೆ ಸ್ನೇಹಿತರೆ. ಅದೇ ತರ ಈ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಈ ಮ್ಯಾಗ್ನೆಟ್ಸ್ನು ಅದು ಆದಷ್ಟು ಯಾವ್ದ್ರ ಮೇಲೆ ಇಡ್ಬೇಕಂದ್ರೆ ಒಂದು ವುಡನ್ ಟೇಬಲ್ ಏನಿದೆ, ವುಡನ್ ಟೇಬಲ್, ವುಡನ್ ಬಾಕ್ಸ್ ಅದ್ರ ಒಳಗಡೆ ಸಂಗ್ರಹ ಮಾಡೋದು ತುಂಬಾ ಉತ್ತಮ ಈ ಮ್ಯಾಗ್ನೆಟ್ಗಳು. ಆತರ ಇರುವಾಗ ಯಾವುದೇ ರೀತಿಯಲ್ಲಿ ಅದನ್ನು ನೇರವಾಗಿ ನೇಲ ಮೇಲೆ ಇಡಬಾರ್ದು. ನೇಲ ಮೇಲೆ ಇಟ್ಟರೆ ಏನಾಗತ್ತೆ ಅಂದ್ರೆ ಈ ವಿದ್ಯುದಯಸ್ಕಾಂತ ಕ್ಷೇತ್ರ ಅನ್ನೋದು ವೀಕ್ ಆಗ್ತಾ ಬರ್ತದೆ. ಆ ಅಯಸ್ಕಾಂತದ ಕ್ಷೇತ್ರ ವೀಕ್ ಆಗ್ತಾ ಬರ್ತದೆ. ಅದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಪಾಲನೆ ಮಾಡಿ ಸ್ನೇಹಿತರೆ. ಆಮೇಲೆ ಯಾವಾಗ್ಲೂ ಮಕ್ಕಳನ್ನು ಈ ಮ್ಯಾಗ್ನೆಟ್ಸ್ ಜೊತೆಗೆ ಆಟ ಆಡೋದು ಬಿಡಬಾರದು, ಅರ್ಥ ಮಾಡ್ಕೊಳ್ಳಿ. ಇದು ಯಾವಾಗ್ಲೂ ಅಷ್ಟೇ ಈ ಮಕ್ಕಳಿಗೆ ದೂರ ಇಡ್ಬೇಕು ಸ್ನೇಹಿತರೆ. ಸೊ ದೂರ ಇಟ್ಟಿದ್ರೆ ತುಂಬಾ ಒಳ್ಳೇದಾಗತ್ತೆ. ಯಾವುದೇ ರೀತಿಯಲ್ಲಿ ಅವ್ರಿಗೆ ಆಟ ವಸ್ತು ತರ ಅಂದ್ರೆ ಆಟ ಆಡಕ್ಕೆ ವಸ್ತು ತರ ಕೊಡಬಾರ್ದು. ಈ ಮ್ಯಾಗ್ನೆಟ್ಸ್ ಅನ್ನು ಆದಷ್ಟು ನಮ್ಮ ಮಕ್ಕಳಿಗೆ ದೂರ ಇಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಮ್ಯಾಗ್ನೆಟ್ ಇಂದ ಈ ವಿದ್ಯುದಯಸ್ಕಾಂತದಿಂದ ನಾವು ಯಾವ ವಾಟರ್ನ ಚಾರ್ಜ್ ಮಾಡ್ಕೊಂತೀವೋ ಅಂದ್ರೆ ಈ ವಾಟರ್ ಅಂದ್ರೆ ನೀರನ್ನು ಚಾರ್ಜ್ ಮಾಡ್ಕೊಂತೀವೋ ಅದು ಮೆಡಿಕೇಟೆಡ್ ವಾಟರ್ ಆಗತ್ತೆ ಸ್ನೇಹಿತರೆ. ಮೆಡಿಕೇಟೆಡ್ ವಾಟರ್ ಆಗತ್ತೆ. ಸೊ ಇದು ಖಂಡಿತವಾಗಿ ಅದ್ಭುತ ನೀರಂತ ತಿಳ್ಕೋಬೇಕು. ಇದರಿಂದ ಒಳ್ಳೆ ಪರಿಹಾರಗಳಾಗತ್ತೆ. ಅದೇ ತರ ಈ ಅಯಸ್ಕಾಂತ ಕ್ಷೇತ್ರದಿಂದ ನಾವು ತಯಾರು ಮಾಡ್ಕೊಂತ ಆಯಿಲ್ಸ್ ಇದೆ ನೋಡಿ, ಆ ಆಯಿಲ್ಸ್ ಅನ್ನು ನಾವು ಎಲ್ಲೆಲ್ಲಿ ಬೇಕಂದ್ರೆ ಅಲ್ಲಿ ನಾವು ಹಚ್ಕೋಬಹುದು. ಅಂದ್ರೆ ಯಾವ್ದಕ್ಕಂತಂದ್ರೆ ಯಾವ ಪ್ರಾಂತದಲ್ಲಿ ನಮ್ಮ ದೇಹದಲ್ಲಿ ಯಾವ ಪ್ರಾಂತದಲ್ಲಿ ನೋವಿರತ್ತೋ, ಯಾವ ಪ್ರಾಂತದಲ್ಲಿ ಅನಾರೋಗ್ಯ ಇದೆಯೋ ಅಲ್ಲಿ ನಾವು ಬಳಸ್ಕೊಂಡಿದ್ರೆ ಖಂಡಿತವಾಗಿ ಖಂಡಿತವಾಗಿ ಏನಾಗತ್ತೆ, ಇದು ತುಂಬಾ ಒಳ್ಳೆ ಪರಿಹಾರ ಆಗತ್ತೆ. ಸೊ ಹೇಳ್ಬೇಕಂದ್ರೆ ಈ ತರ ಆಯಿಲ್ಸ್ ನಾವು ಬಳಸ್ಕೊಂಡು ನಾವು ಹೀಲ್ ಮಾಡ್ಕೋಬಹುದು, ಸ್ವಂತವಾಗಿ ಹೀಲ್ ಮಾಡ್ಕೋಬಹುದು. ಅದು ಒಳ್ಳೆ ವಿಷಯ ಸ್ನೇಹಿತರೆ. ಸೊ ಈ ತರ ನೋಡ್ಕೊಂಡಿದ್ರೆ ಇದು ಅದ್ಭುತವಾದ ವಿಷಯ. ಈ ತರ ಮಾಡ್ಕೊಂಡು ಈ ಮ್ಯಾಗ್ನೆಟ್ ಥೆರಪಿಯನ್ನು ಖಂಡಿತವಾಗಿ ನಾವು ಹೆಚ್ಚು ಮಾಡ್ಕೊಂತ ಹೋಗ್ಬೋದು. ಸೊ ಇದು ಈ ಮ್ಯಾಗ್ನೆಟ್ಸ್ ಅನ್ನೋದು ಸ್ನೇಹಿತರೆ ಒಂದು ಇನ್ನೊಂದೇನಂದ್ರೆ ಪ್ರತಿ ದಿವಸ ಒಂದು 10 ನಿಮಿಷ ಅನ್ನೋದು ಇದು ಬಳಸ್ಕೋಬಹುದು ಖಂಡಿತವಾಗಿ. ಅಂದ್ರೆ ಯಾವಾಗ ನಮ್ಗೆ ತೊಂದರೆ ಇರ್ತದೆ ಅವಾಗ ನಾವು ಬಳಸ್ಕೊಂಡು ಉತ್ತಮ ಆಗುತ್ತೆ. ಇದು ಖಂಡಿತವಾಗಿ ನಿಮ್ಗೆ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು. ಆಮೇಲೆ ಆಯುರ್ವೇದದಲ್ಲಿ ನಮ್ಗೆ ಗೊತ್ತಿರೋ ವಿಷಯ, ಈ ಕಫ ಪಿತ್ತ ವಾತ ಅನ್ನೋದು ಇದು ಯಾವಾಗ ಈ ಕಫ ವಾತ ಪಿತ್ತ ಈ ಮೂರು ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೋ, ಅಸಮತೋಲಿತ ಆಗುತ್ತೋ ಅವಾಗ ವ್ಯಾಧಿ ಬರುತ್ತಂತ ನಮ್ಗೆಲ್ಲ ಗೊತ್ತಿರೋ ವಿಷಯ. ಸೊ ಅದಕ್ಕೋಸ್ಕರ ಯಾವಾಗ ಈ ಇಂಬ್ಯಾಲೆನ್ಸ್ ಆಗುತ್ತೋ ಆ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಖಂಡಿತವಾಗಿ ಈ ಮ್ಯಾಗ್ನೆಟೋ ಥೆರಪಿಯನ್ನು ಬಳಸ್ಕೊಂಡಿದ್ರೆ ಅಂತ ಈ ವಾತ ಪಿತ್ತ ಕಫ ಏನಿದೆಯೋ ನೋಡ್ಕೊಳ್ಳಿ, ಈ ವಾತ ಪಿತ್ತ ಕಫ ಏನಿದೆಯೋ ಅದನ್ನೂ ಸಹ ನಾವು ಗುಣಪಡಿಸ್ಕೋಬಹುದು ಸ್ನೇಹಿತರೆ. ಸೊ ಯಾವಾಗ ನಮ್ಗೆ ಅಂದ್ರೆ ಹೇಳ್ಬೇಕಂದ್ರೆ ಸೊ ಮಧ್ಯಾಹ್ನ ಸಮಯದಲ್ಲಿ ಪಿತ್ತ ಹೆಚ್ಚಾಗತ್ತೆ, ಬೆಳಗ್ಗೆ ಸಮಯದಲ್ಲಿ ಏನಾಗುತ್ತೆ ಕಫ ಇರತ್ತೆ, ಸಾಯಂಕಾಲ ಸಮಯ ಆಗತ್ತೆ, ಸಾಯಂಕಾಲ ಹಾಕುವಾಗ ಏನಾಗುತ್ತೆ ನಮ್ಗೆ ವಾತ ಹೆಚ್ಚಾಗ್ತಾ ಇರ್ತದೆ ಅಲ್ವಾ. ಸೊ ಆ ತರ ನಾವು ನೋಡ್ಕೊಂಡು ನಮ್ಮ ಈ ಮ್ಯಾಗ್ನೆಟ್ಸ್ ಅನ್ನು ಅಂದ್ರೆ ಈ ಅಯಸ್ಕಾಂತವನ್ನು ಬಳಸ್ಕೊಂಡು ಈ ಅಯಸ್ಕಾಂತ ಥೆರಪಿಯನ್ನು ಬಳಸ್ಕೊಂಡು ನಾವು ಇದೆಲ್ಲ ಗುಣಪಡಿಸ್ಕೋಬಹುದು ಅಂತ ಖಂಡಿತವಾಗಿ ಹೇಳ್ಬೋದು ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ಈ ಮ್ಯಾಗ್ನೆಟ್ ಥೆರಪಿಯನ್ನು ಹೇಗೆ ಬಳಸ್ಕೊಂಡು ಅಂತ ನೋಡೋಕೆ ಪ್ರಯತ್ನ ಮಾಡಿದ್ರೆ ಒಂದು ಅದ್ಭುತವಾದ ವಿಷಯ ಏನಿರುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ 14 ಎನರ್ಜಿ ಚಾನಲ್ಸ್ ಇದೆ ಮೇಲಿಂದ ಕೆಳಗೆವರೆಗೂ. ಅಂದ್ರೆ ಪ್ರತಿ ಅವಯವಗಳು ಕಿಡ್ನಿ, ಲಿವರು, ಹಾರ್ಟು, ಈ ಪ್ಯಾನ್ಕ್ರಿಯಾಸ್, ಪ್ರತಿ ಒಂದು ಅವಯವಲು ಎಲ್ಲಾ ಅಂಗಗಳು ಮೇಲೆಯಿಂದ ಕೊನೆ ಭಾಗವರೆಗೂ ಅಂದ್ರೆ ತಲಭಾಗದಿಂದ ಕೊನೆ ಭಾಗವರೆಗೂ ಪ್ರತಿಯೊಂದು ಅವಯವಗಳನ್ನು ಸಂಪರ್ಕ ಮಾಡುತ್ತಾ ಹೋಗ್ತಾ ಇರೋಂತ 14 ಮೆರಿಡಿಯನ್ಸ್ ಅಂದ್ರೆ 14 ಶಕ್ತಿ ಚಾನಲ್ಸ್ ಅಂತ ಹೇಳ್ಬೋದು. ಅವೆಲ್ಲ ಇದೆ ಅಂತ ನಾವು ಆಕ್ಯುಪ್ರೆಷರ್ ತಿಳ್ಕೊಂಡಿದ್ವಿ ಇಂದಿನ ಕ್ಲಾಸ್ ಅಲ್ಲಿ. ಈ 14 ಮೆರಿಡಿಯನ್ಸ್ ಏನಿದೆಯೋ ಸ್ನೇಹಿತರೆ ಖಂಡಿತವಾಗಿ ಎಲ್ಲ ನಮ್ಮ ಇಡೀ ದೇಹದಲ್ಲಿ ಪ್ರವಾಹ ಮಾಡ್ತಾ ಇರ್ತದೆ. ಅದ್ರ ಮೇಲೆ ಇರುವಂತ ಪಾಯಿಂಟ್ಗಳು ಶಕ್ತಿ ಕೇಂದ್ರಗಳಿರ್ತದೆ. ಆ ಶಕ್ತಿ ಕೇಂದ್ರಗಳು ಎಷ್ಟಿದೆ ಅಂತ ಇಂದಿನ ಕ್ಲಾಸ್ ಅಂತ ತಿಳ್ಕೊಂಡಿದ್ದ ಪ್ರಕಾರ ಅಂದ್ರೆ 1236 ಪಾಯಿಂಟ್ಗಳಿದೆ. ಅವೆಲ್ಲ ಶಕ್ತಿ ಕೇಂದ್ರಗಳು. ಅಷ್ಟು ಶಕ್ತಿ ಕೇಂದ್ರಗಳು ನಮ್ಗೆ ಗೊತ್ತಿರೋ ವಿಷಯ. ಆದ್ರೆ ಪ್ರಧಾನ ಶಕ್ತಿ ಕೇಂದ್ರಗಳು ನಮ್ಮ ಕೈಯಲ್ಲಿದೆ. ಹೇಳ್ಬೇಕಂದ್ರೆ ಬೆನ್ನಲ್ಲಿರ್ತದೆ, ಕಿವಿಯಲ್ಲಿರ್ತದೆ, ಕಾಲಲ್ಲಿರ್ತದೆ. ಎಲ್ಲಾ ಶಕ್ತಿ ಕೇಂದ್ರಗಳು ನಮ್ಗೆ ಗೊತ್ತಿರೋ ವಿಷಯ. ಈ ಶಕ್ತಿ ಕೇಂದ್ರಗಳ ಹತ್ರ ಖಂಡಿತವಾಗಿ ಈ ನಮ್ಮ ಈ ಮ್ಯಾಗ್ನೆಟ್ ಅನ್ನು ಅಂದ್ರೆ ಈ ಅಯಸ್ಕಾಂತವನ್ನು
ಯಾವ ಶಕ್ತಿ ಕೇಂದ್ರ ಯಾವ ಅವಯವಕ್ಕೆ ಸಂಬಂಧಿತ ನಿಮ್ಗೆ ಗೊತ್ತಿರೋ ವಿಷಯ. ಆ ಶಕ್ತಿ ಕೇಂದ್ರ ಹತ್ರ ಈ ಮ್ಯಾಗ್ನೆಟ್ವನ್ನು ಸ್ವಲ್ಪ ಅಲ್ಲೇ ಹಚ್ಕೊಂಡಿದ್ರೆ, ಸ್ವಲ್ಪ ಹಾಗೆ ಇಟ್ಕೊಂಡಿದ್ರೆ ಅದು ಪರಿಹಾರ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅಷ್ಟು ಪ್ರಭಾವ ತೋರಿಸ್ತದೆ. ಒಂದು ಮ್ಯಾಗ್ನೆಟ್ವನ್ನು ತಗೊಂಡು ಆ ಶಕ್ತಿ ಕೇಂದ್ರ ಆಕ್ಯುಪ್ರೆಷರ್ ಪಾಯಿಂಟ್ ನಿಮ್ಗೆ ಗೊತ್ತಿದ್ರೆ, ಯಾವ ಅವಯವಕ್ಕೆ ಸಂಬಂಧಿತ ಅದಂತ ಗೊತ್ತಿದ್ರೆ, ಯಾವ ಅವಯವಕ್ಕೆ ತೊಂದರೆ ಆಗುತ್ತೆ ಗೊತ್ತಿದ್ರೆ, ಅಲ್ಲಿ ನೀವು ಮ್ಯಾಗ್ನೆಟ್ ಅನ್ನು ಇಟ್ಕೊಂಡಿದ್ರೆ ಅದೇ ತರ ಅದು ಒಂದು ಮ್ಯಾಗ್ನೆಟಿಕ್ ಥೆರಪಿ ಆಗತ್ತೆ, ಅದು ಚಿಕಿತ್ಸೆ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ತರ ಮಾಡ್ಕೊಂತ ಹೋದ್ರೆ ನಿಮ್ಗೆ ಒಳ್ಳೆ ಪರಿಹಾರ ಸಿಗತ್ತೆ ಅಂತ ಹೇಳ್ಬೋದು. ಅದ್ ಜೊತೆಗೆ ಸ್ನೇಹಿತರೆ ಏನ್ ಮಾಡಿದೆ ಅಂದ್ರೆ, ಖಂಡಿತವಾಗಿ ಈ ಮ್ಯಾಗ್ನೆಟ್ಗಳನ್ನು ಏನ್ ಮಾಡಿದ್ದಾರೆ, ಸೊ ಒಂಥರ ಹೀಲಿಂಗ್ ಮ್ಯಾಗ್ನೆಟ್ಸ್ ಅನ್ನೋದು ಈಗಾಗಲೇ ಹೇಳ್ಕೊಡಿದ ಪ್ರಕಾರ ಒಂದು ಲೋ ಪವರ್ ಮ್ಯಾಗ್ನೆಟ್ಸ್ ಇದೆ, ಮೀಡಿಯಂ ಪವರ್ ಅಂದ್ರೆ ಮಧ್ಯರಕ ಅಂದ್ರೆ ಶಕ್ತಿ ಕಡಿಮೆ ಶಕ್ತಿಯಲ್ಲಿ, ಮಧ್ಯರಕ ಶಕ್ತಿಯಲ್ಲಿ, ಹೆಚ್ಚು ಶಕ್ತಿ ಇರುವಂತ ಇವೆಲ್ಲಾನು ಮೂರು ವಿಧಗಳ ಈ ಹೀಲಿಂಗ್ ಮ್ಯಾಗ್ನೆಟ್ಸ್ ಈಗಾಗಲೇ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಆ ಜೊತೆಗೆ ಈ ನಾವು ನೋಡ್ತಾ ಹೋದ್ರೆ ಈ ಈ ಈ ವಿಧ ಈ ಮ್ಯಾಗ್ನೆಟ್ಸ್ ಏನಿದೆಯೋ ಅದು ನಮ್ಮ ಯಾವ ಕಂಡೀಷನ್ ಮೇಲೆ ನೋಡಿ. ಈಗ ಒಂದು ನಮ್ಗೆ ವ್ಯಾಧಿಗಳು ನೋಡಿ, ಒಂದು ಉದಾಹರಣೆಗೆ ನಮ್ಗೆ ನಿದ್ರೆಹೀನತೆ ಇದೆ, ಈ ಟಾನ್ಸಿಲ್ಸ್ ಬರ್ತಾ ಇದೆ, ಅವಾಗ ಏನ್ ಮಾಡ್ಬೇಕು, ಇನ್ನೊಂದು ಏನಂದ್ರೆ ಈ ಅಂದ್ರೆ ಒಂಥರ ಸುನ್ನಿತವಾದ ಅವಯವಗಳಿರ್ತದೆ. ಈ ಕಣ್ಣು, ಮೂಗು ಮತ್ತೆ ಬ್ರೈನು, ಇಂಥದಕ್ಕೆಲ್ಲ ಏನಾದ್ರೂ ಸ್ವಲ್ಪ ತೊಂದರೆಗಳಾದ್ರೆ ಅದಕ್ಕೂ ನಾವು ಉಪಯೋಗಿಸ್ಕೋಬೇಕಾದ್ರೆ ಲೋ ಪವರ್ ಮ್ಯಾಗ್ನೆಟ್ಸ್. ಎಷ್ಟದು 200 ಗಾಸುಗಳು ಅಷ್ಟೇ ಶಕ್ತಿ ಇರ್ಬೇಕದು. ಓಕೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮೀಡಿಯಂ ಪವರ್ ಅಂದ್ರೆ ಮಧ್ಯರಕ ಶಕ್ತಿ ಇರೋದು ಒಂದು 500 ಗಾಸ್ ಇರುವಂತದ್ದೇ ಮಧ್ಯರಕ ಮ್ಯಾಗ್ನೆಟ್ ಅಂತ ಇದೆ ಸ್ನೇಹಿತರೆ. ಇದು ಹೇಗೆ ಬಳಸ್ಕೋಬೇಕಂದ್ರೆ, ನಮ್ಮ ಪಾದಗಳಿಗೆ, ಕಾಲುಗಳಿಗೆ, ಪಾದ ಮತ್ತೆ 2 ಹಸ್ತಗಳಿಗೆ ತೊಂದರೆ ಆದ್ರೆ, ಯಾವುದೇ ಹೇಳ್ಬೇಕಂದ್ರೆ ಈ ನಮ್ಮ ಅಂದ್ರೆ ಒಳಗಡೆ ಹಲ್ಲು ತೊಂದರೆ ಆಗ್ತದೆ, ಹಲ್ಲು ನೋವು ಬರ್ತದೆ, ಅದಕ್ಕೂ ಸಹ ಇಂಥ ಪವರ್ ಮ್ಯಾಗ್ನೆಟ್ಸ್ ಬಳಸ್ಕೋಬಹುದು. ಆಮೇಲೆ ಹೈ ಪವರ್ ಮ್ಯಾಗ್ನೆಟ್ಸ್ ನೋಡ್ಕೊಳ್ಳಿ, 2000 ಗಾಸ್ಗಳಿರುವಂಥದ್ದು ಹೈ ಪವರ್ ಮ್ಯಾಗ್ನೆಟ್ಸ್ ಇದ್ರೆ. ಇವೆಲ್ಲ ಹೇಗೆ ಬಳಸ್ಕೋಬೇಕಂದ್ರೆ, ಎಂತ ವ್ಯಾಧಿಗಳು ಬಳಸ್ಕೋಬೇಕಂದ್ರೆ, ಒಂದು ಸಯಾಟಿಕಾ ಪೇನು, ಈ ಬ್ಯಾಕ್ ಪೇನು ಅಂದ್ರೆ ಲೋಯರ್ ಬ್ಯಾಕ್ ಪೇನ್ ಅಂತ ಬರ್ತದೆ, ಕೆಲೆ ಬೆನ್ನು ನೋವು, ಸೊ ಅದು ಬರ್ತಾ ಇರ್ತದೆ. ಇನ್ನು ಪೋಲಿಯೋ ಮತ್ತೆ ಪಾರ್ಶ್ವವಾಯು ಪೆರಾಲಿಸಿಸ್, ಸ್ಪಾಂಡ್ಲೈಟಿಸ್, ಇಂಥ ವ್ಯಾಧಿಗಳಿಗೆ ಇಂಥ ಹೈ ಪವರ್ ಮ್ಯಾಗ್ನೆಟ್ಸ್ ನಾವು ಬಳಸ್ಕೋಬಹುದು. ಖಂಡಿತವಾಗಿ ನಿಮ್ಗೆ ಅದು ಒಳ್ಳೆ ಪರಿಹಾರ ಕೊಡ್ತದೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ನಾವು ಒಂದು ಹೀಲಿಂಗ್ ವಾಟರ್ ತಯಾರು ಮಾಡ್ಕೊಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ. ಹೀಲಿಂಗ್ ವಾಟರ್ ತಯಾರು ಮಾಡ್ಕೊಡೋದು ಹೇಗೆ ಅಂದ್ರೆ, ನಿಮ್ಗೆ ಯಾವುದೇ ಒಂದು ಬಾರ್ ಮ್ಯಾಗ್ನೆಟ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಬಾರ್ ಮ್ಯಾಗ್ನೆಟ್ ಅಂದ್ರೆ ನಿಮ್ಗೆ ಸಿಗತ್ತೆ ಆಚ ಕಡೆ. ನಾವು ಈ ಮ್ಯಾಗ್ನೆಟ್ ಅಂದ್ರೆ ಅಯಸ್ಕಾಂತ ನಾವು ಖರೀದಿ ಮಾಡಿದ್ರೆ ಸಿಗತ್ತೆ. ಇದನ್ನೇ ನಾವೇನ್ ಹೇಳ್ತೀವಿ ಅಂದ್ರೆ, ನಾವು ತಯಾರು ಮಾಡ್ಕೊಂತ ಹೀಲಿಂಗ್ ವಾಟರ್, ಚಿಕಿತ್ಸೆ ನೀರು ಏನಿದೆಯೋ, ಈ ಅಯಸ್ಕಾಂತದಿಂದ ತಯಾರು ಮಾಡ್ಕೊಂಡು ಚಿಕಿತ್ಸೆ ನೀರು, ಇದನ್ನು ವಂಡರ್ ವಾಟರ್ ಅಂತ ಕರೀತಾರೆ. ವಂಡರ್ ವಾಟರ್ ಅಂತ ಅದೇ ರಷ್ಯಾ ದೇಶದಲ್ಲಿ ಏನಾಗುತ್ತೆ ಗೊತ್ತಾ, ಇಂಥ ನೀರನ್ನು ತುಂಬಾ ಬಳಸ್ಕೊಂತಾರೆ ಅವರು. ತುಂಬಾ ಬಳಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಈ ಯೂರಿನರಿ ಟ್ರ್ಯಾಕ್ ಅಲ್ಲಿ ಇರುವಂತ ಕಲ್ಲುಗಳು ಫಾರ್ಮ್ ಆಗ್ತದೆ ನೋಡಿ, ಅಂದ್ರೆ ಈ ಮೂತ್ರಪಿಂಡದಲ್ಲಿ ಎಲ್ಲ ಕಲ್ಲುಗಳು ಆಗ್ತಾ ಇರ್ತದೆ ನೋಡಿ, ಅಂತದೆಲ್ಲ ರಿಪೇರ್ ಮಾಡ್ಕೊಂತಾರೆ. ಹೇಳ್ಬೇಕಂದ್ರೆ ಮೂತ್ರಕ್ಕೆ ಸಂಬಂಧಿತ ಎಲ್ಲಾ ಅವಯವಗಳನ್ನು ರಿಪೇರ್ ಮಾಡ್ಕೊಂತಾರೆ, ಅಂದ್ರೆ ಗುಣಪಡಿಸ್ಕೊಂತಾರೆ. ಯಾವ್ದಿಂದ? ಈ ಮ್ಯಾಗ್ನೆಟೈಸ್ಡ್ ವಾಟರ್ ಇಂದ, ಈ ವಂಡರ್ ವಾಟರ್, ಆಶ್ಚರ್ಯಕರ ನೀರಿದು. ಸೊ ಈ ನೀರನ್ನು ಬಳಸ್ಕೊಂಡು ಇಂತೆಲ್ಲ ಚಿಕಿತ್ಸೆ ಎಲ್ಲ ಅವರು ಮಾಡ್ಕೊಂತಾ ಇರ್ತಾರೆ ಸ್ನೇಹಿತರೆ. ಸೊ ಇದು ಅದ್ಭುತವಾದ ವಿಷಯ. ಸೊ ಇದು ನಾವು ಬಳಸ್ಕೋಬೇಕು, ಇದನ್ನ ಉಪಯೋಗಿಸ್ಕೋಬೇಕಂದ್ರೆ ಯಾವ ತರ ತಯಾರು ಮಾಡ್ಕೋಬೇಕಂತ ನೋಡೋಕೆ ಪ್ರಯತ್ನ ಮಾಡಿದ್ರೆ, ಖಂಡಿತವಾಗಿ ಈ ಒಂದು ಬಾರ್ ಮ್ಯಾಗ್ನೆಟ್ ತಗೊಂಡು ಅದೇನಾಗ್ತದೆ ಗೊತ್ತಾ, ನಾರ್ತ್ ಪೋಲ್ ಸೌತ್ ಪೋಲ್ ಅಂದ್ರೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಇರ್ತದೆ. ನೇರವಾಗಿ ಆ ಬಾಟಿಲ್ ಅನ್ನು ನೀರು ನಿಂತಿದ ಮೇಲೆ ಆ ಅಯಸ್ಕಾಂತ ಮೇಲೆ ಇಡಬೇಕಾಗತ್ತೆ. ಅಯಸ್ಕಾಂತ ಮೇಲೆ ಇಟ್ಟಿದ್ರೆ ಖಂಡಿತವಾಗಿ ಏನಾಗುತ್ತೆ, ಅದು ಚಾರ್ಜ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಅಂದ್ರೆ ನಾರ್ತ್ ಪೋಲ್ ಸೌತ್ ಪೋಲ್ 2 ಇರ್ತದೆ. ಸೊ ಬೇಕಂದ್ರೆ ಒಂದು ವಾಟರ್ ಬಾಟಿಲ್ ನಾರ್ತ್ ಪೋಲ್ ಮೇಲೆ ಇರ್ಬೋದು, ಇಲ್ಲಾಂದ್ರೆ ನಿಮ್ಗೆ ಚಿಕ್ಕದಾಗಿದ್ರೆ ಅಂದ್ರೆ ಒಂಥರ ಈ ಅಯಸ್ಕಾಂತ ಚಿಕ್ಕದಾಗಿದ್ರೆ ಒಂದೇ ಬಾಟಲ್ ಒಂದೇ ಅಯಸ್ಕಾಂತ ಮೇಲೆ ಇಟ್ರೆ ಅದು ಚಾರ್ಜ್ ಆಗ್ತಾ ಹೋಗ್ತದೆ. ಸೊ ಅದು ಎಷ್ಟುವರೆಗೂ ಬಿಡ್ಬೇಕಂದ್ರೆ, ಖಂಡಿತವಾಗಿ ಸ್ನೇಹಿತರೆ ನಾವು ನೀರು ನಿಂತಿದ ಮೇಲೆ ಅದನ್ನ ಎಷ್ಟುವರೆಗೂ ಇಡ್ಬೇಕಂದ್ರೆ ಒಂದು 12 ಗಂಟೆ ಕಾಲ ಇಡ್ಬೇಕಾಗತ್ತೆ. 12 ಗಂಟೆ ಕಾಲ, ಅವಾಗ ಅದು ಪೂರ್ತಿ ಚಾರ್ಜ್ ಆಗತ್ತೆ. ಈ ಚಾರ್ಜ್ ಆಗಂತ ವಾಟರ್ ಹೇಳ್ಬೇಕಂದ್ರೆ 4 ರಿಂದ 6 ದಿವಸಗಳ ಕಾಲ ಹಾಗೆ ಇಟ್ಕೊಂಡು ಅದನ್ನು ಸೇವನೆ ಮಾಡ್ಬೋದು ಸ್ನೇಹಿತರೆ. ಸೊ ಆತರ ಮಾಡ್ಕೊಂಡ್ರೆ, ಇನ್ನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೆ ಇದು ಒಂದು 10 ದಿನ ಕಾಲನೂ ಇರ್ತದೆ. ಆ ನೀರು ಶಕ್ತಿ ಏನು ಹೋಗಲ್ಲ, ಅದ ಅರ್ಥ ಮಾಡ್ಕೊಳ್ಳಿ. ಒಂದು ರೂಮ್ ಟೆಂಪರೇಚರ್, ಈ ಗದಿ ಉಷ್ಣೋಗ್ರತೆ ಏನಿದೆಯೋ, ಈ ಕೊಠರೆ ಉಷ್ಣೋಗ್ರತೆ ಇರ್ತದಲ್ಲ, ಆ ಉಷ್ಣೋಗ್ರತೆ ಅಷ್ಟಲ್ಲಿಟ್ರೆ ನಾವು ಮಾತ್ರ 4 ರಿಂದ 6 ದಿವಸ ಆ ಶಕ್ತಿ ಏನಾಗಲ್ಲ. ಸೊ ಖಂಡಿತವಾಗಿ ಇಟ್ಕೋಬಹುದು. ಆ ಫ್ರಿಡ್ಜ್ ಅಲ್ಲಿ ಇಟ್ರೆ ಒಂದು 10 ದಿವಸ ಆ ಶಕ್ತಿ ಬಳಸ್ಕೋಬಹುದು ನಾವು, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾವ ಡೋಸ್ ಅಲ್ಲಿ ನಾವು ತಗೋಬೇಕಾದ್ರೆ,
ಒಂದು ನಾರ್ಮಲ್ ಪರ್ಸನ್ ಆಗಿ ಒಂದು ಆರೋಗ್ಯವಂತವಾಗಿ ಇರಬೇಕಂದ್ರೆ ಒಂದು ಪ್ರತಿ ದಿವಸ ಒಂದು 50 ml ಈ ನೀರು ತಗೊಂಡಿದ್ರೆ ತುಂಬಾ ಉತ್ತಮ ಆಗುತ್ತೆ. ಅದನ್ನು 3 ಸರಿ, ದಿವಸಕ್ಕೆ 3 ಸರಿ ತಗೋಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಆತರ 4 ಇಂದ 5 ಸರಿ ಇಲ್ಲ 3 ಸರಿ ಖಂಡಿತವಾಗಿ ತಗೊಂಡ್ರೆ ಅದು ಉತ್ತಮ ಆಗುತ್ತೆ. ಯಾವುದೇ ರೀತಿಯಲ್ಲಿ ನಮ್ಗೆ ಮಕ್ಕಳು ಕೊಡ್ಬೇಕಾಗಂದ್ರೆ ಸ್ನೇಹಿತರೆ ಅದರಲ್ಲಿ ಆಫ್ ಕೊಡಿ. ಅಂದ್ರೆ ಆಫ್ ಅಂದ್ರೆ 25 ml ಕೊಡಿ, ದಿನಕ್ಕೆ 3 ಸರಿ ಕೊಡಿ ಈ ಮ್ಯಾಗ್ನೆಟೈಸ್ ವಾಟರ್. ಓಕೆ, ಅವಾಗ ಅವ್ರಿಗೆ ಒಳ್ಳೆ ಆರೋಗ್ಯವಂತವಾಗಿ ಇರೋಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಇನ್ನೊಂದು ಈ ರೋಸ್ ವಾಟರ್ ಅಂತ ಸಿಗ್ತಾ ಇದೆ, ರೋಸ್ ವಾಟರ್, ಅದನ್ನು ಸಹ ನೀವು ಅಯಸ್ಕಾಂತೀಕರಣ ಮಾಡ್ಕೋಬಹುದು. ಅರ್ಥ ಮಾಡ್ಕೊಳ್ಳಿ. ಈ ಜೊತೆಗೆ ಯಾವುದೇ ಹಾಲು ಅಂದ್ರೆ A2 ಹಾಲಿದ್ರು ಇಲ್ಲ ಈ ಬೀರು ವೈನು ಇದೆಲ್ಲಾನು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಅಯಸ್ಕಾಂತದಿಂದ ಅಯಸ್ಕಾಂತ ಮಾಡ್ಕೊಂತ ಇರ್ತಾರೆ. ಅವಾಗ ಖಂಡಿತವಾಗಿ ಅಂತ ವಿಷಯಗಳು ಅಂದ್ರೆ ಹಾಲಾಗ್ಬೋದು, ಇನ್ನು ಬೇರೆ ಬೇರೆ ಎಲ್ಲ ಒಂದು ಅರ್ಧ ಗಂಟೆಗಿಂತ ಹೆಚ್ಚಾಗಿ ಶಕ್ತೀಕರಣ ಮಾಡಬಾರ್ದು. ಅಂದ್ರೆ ಅರ್ಧ ಗಂಟೆಗಿಂತ ಹೆಚ್ಚಾಗಿ ಈ ಅಯಸ್ಕಾಂತ ಕ್ಷೇತ್ರದಲ್ಲಿ ಇಡಬಾರ್ದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೋಸ್ ವಾಟರ್ ಇದೆ ನೋಡಿ, ಅಂದ್ರೆ ರೋಸ್ ವಾಟರ್ ಅದನ್ನ ಅಯಸ್ಕಾಂತೀಕರಣ ಮಾಡ್ಕೊಂಡಿದ್ರೆ ಅವುಗಳನ್ನ ಹೆಂಗ್ ಯೂಸ್ ಮಾಡ್ಕೋಬಹುದು ಅಂದ್ರೆ ನಮ್ಮ ಕಣ್ಣುಗಳಿಗೆ ಹಾನಿಗಳು ಅಂದ್ರೆ ಐ ಡ್ರಾಪ್ಸ್ ತರ ಯೂಸ್ ಮಾಡ್ಕೋಬಹುದು. ರೋಸ್ ವಾಟರ್ ಅಯಸ್ಕಾಂತೀಕರಣ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಇದು ಡೋಸೇಜ್ ಸ್ನೇಹಿತರೆ. ಈ ತರ ನಾವು ತಯಾರು ಮಾಡ್ಕೋಬೇಕು. ಇಷ್ಟು ಗಂಟೆ ಕಾಲ ಅಂದ್ರೆ 12 ಗಂಟೆ ಕಾಲ ಈ ಅಯಸ್ಕಾಂತ ಕ್ಷೇತ್ರದಲ್ಲಿ ಈ ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ 12 ಗಂಟೆ ಕಾಲ ಇಟ್ಟಿದ್ರೆ ಅದು ಪೂರ್ತಿ ಚಾರ್ಜ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಸೊ ಈ ತರ ನೀವು ಬಳಸ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಈ ಆಯಿಲ್ ತಯಾರು ಮಾಡ್ಕೊಳ್ಳೋ ವಿಧಾನ ಅಷ್ಟೇ ಸ್ನೇಹಿತರೆ. ಆಯಿಲ್ ತಯಾರು ಮಾಡ್ಕೊಳ್ಳೋ ವಿಧಾನ ಈ ನಾರ್ತ್ ಪೋಲ್ ಆಯಿಲ್, ಸೌತ್ ಪೋಲ್ ಆಯಿಲ್ ಅಂತ ಹೇಳ್ತೀವಿ ನಾವು. ಖಂಡಿತವಾಗಿ ನೋಡಿ, ಈ ಈ ಒಂದು ಯಾವುದೇ ಆಯಿಲ್ ನಿಮ್ಗೆ ಅದೇ ಖಂಡಿತವಾಗಿ ಚಾರ್ಜ್ ಮಾಡ್ಕೋಬೇಕು, ಶಕ್ತೀಕರಣ ಮಾಡ್ಕೋಬೇಕಂದ್ರೆ 15 ದಿವಸ ಬೇಕಾಗತ್ತೆ. 15 ದಿವಸ ಇಡ್ಬೇಕಾಗತ್ತೆ. 15 ದಿವಸ ನಾರ್ತ್ ಪೋಲ್ ಮೇಲೆ ಇಲ್ಲ ಸೌತ್ ಪೋಲ್ ಮೇಲೆ, ಇಲ್ಲ ಅಂದ್ರೆ ಒಂದು ಮ್ಯಾಗ್ನೆಟ್ ತಗೊಂಡು ಒಂದು ಅಯಸ್ಕಾಂತ ತಗೊಂಡು ಅದ್ರ ಮೇಲೆ ಇಟ್ಟಿದ್ರೆ ಸೊ ಅದು ಶಕ್ತೀಕರಣ ಆಗತ್ತೆ. ಸೊ ಈ 15 ದಿವಸ ಆದ್ಮೇಲೆ 15 ದಿವಸ ಆಗೋವರೆಗೂ ಮಾತ್ರ ಬಾಟಲ್ ಶೇಕ್ ಮಾಡಬಾರ್ದು. ಬಾಟಲ್ನು ಶೇಕ್ ಮಾಡಕ್ ಹೋಗ್ಬಿಡಿ. ಅಂದ್ರೆ ಅದು ಯಾವ್ದು ಡಿಸ್ಟರ್ಬ್ ಮಾಡ್ಕೋಬೇಡಿ, ಹಾಗೆ ಇಟ್ಬಿಡಿ. ಅದು ಖಂಡಿತವಾಗಿ ನಿಮ್ಗೆ ಅದ್ಭುತವಾಗಿ ತಯಾರಾಗತ್ತೆ. ಸೊ ಇಂಥ ಆಯಿಲ್ಗಳು ನಾವು ಬಳಸ್ಕೋಬಹುದು. ಯಾವ್ದು ಬಳಸ್ಕೋಬಹುದು ಅಂದ್ರೆ ನಮ್ಮ ಸಯಾಟಿಕಾ ಪೇನು, ಸ್ಪಾಂಡ್ಲೈಟಿಸ್ ಪೇನು, ಈ ಬ್ಯಾಕ್ ಪೇನು ಇಂಥದೆಲ್ಲ ಯಾವುದೇ ಬಂದ್ರು ಸ್ನೇಹಿತರೆ ಸೊ ಖಂಡಿತವಾಗಿ ಇದೆಲ್ಲ ನೀವು ಬಳಸ್ಕೋಬಹುದು. ಇನ್ನೊಂದೇನಂದ್ರೆ ಈ ಜೊತೆಗೆ ಈ ಆಯಿಲ್ ಈ ತರ ಅಯಸ್ಕಾಂತೀಕರಣ ಮಾಡ್ಕೊಂಡ ಜೊತೆಗೆ ನೀವು ಈ ಇನ್ನು ಹೇಳ್ಬೇಕಂದ್ರೆ ಸೂರ್ಯ ಕಿರಣಗಳಿಗೆ ತೋರಿಸಿದ್ರು, ಸೂರ್ಯ ಕಿರಣಗಳು ಅಂದ್ರೆ ಸೂರ್ಯನ ಶಕ್ತಿಗೆ ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ರು ಅದು ಸ್ವಲ್ಪ ಶಕ್ತಿವಂತವಾಗುತ್ತೆ. ನೋಡಿ ಇಲ್ಲಿ ಇನ್ನೊಂದು ಒಂದು 2 ತರ ಅಂದ್ರೆ ಒಂದು ಕೆಂಪು ಆಯಿಲ್ ಇದೆ, ಈ ನೀಲಿ ಬಣ್ಣ ಅಂತ ಆಯಿಲ್. ಎರಡು ಆಯಿಲ್ ತಯಾರು ಮಾಡ್ಕೋಬಹುದು. ಅದನ್ನು ಹೇಳ್ತೀನಿ ಹೇಗಂತ. ರೆಡ್ ಆಯಿಲ್, ಕೆಂಪು ಆಯಿಲ್. ಈ ಕೆಂಪು ಆಯಿಲ್ ಅಂದ್ರೆ ಸ್ನೇಹಿತರೆ ಏನಾಗತ್ತಂದ್ರೆ ಒಂದು ಕೆಂಪಾಗಿ ಇರುವಂತ ಆಯಿಲ್. ಅದು ಅಂತ ಆಯಿಲ್ನು ಅಂದ್ರೆ ಏನ್ ಮಾಡ್ಬೇಕು, ಆಯಿಲ್ನು ಕೆಂಪು ಇರುವಂತ ಆರೆಂಜ್ ಕಲರ್, ರೆಡ್ ಕಲರ್ ಬಾಟಲ್ ತಗೋರಿ. ಅದ್ರ ಒಳಗಡೆ ಆಯಿಲ್ ಇಡಬೇಕಾಗತ್ತೆ. ಅಂದ್ರೆ ಒಂಥರ ಸೆಸೇಮ್ ಆಯಿಲ್ ಆಗ್ಬೋದು, ಕೊಕೊನಟ್ ಆಯಿಲ್ ಆಗ್ಬೋದು, ಯಾವುದೇ ಆಯಿಲ್ ಇಟ್ಕೊಳ್ಳಿ. ಅದು ನಿಂತಿದ ಮೇಲೆ ಅಂತ ಆಯಿಲ್ನ ಏನ್ ಮಾಡ್ಬೇಕು ನಾವು ನೇರವಾಗಿ ಸೂರ್ಯನ ಶಕ್ತಿಗೆ ಎಕ್ಸ್ಪೋಸ್ ಮಾಡ್ಬೇಕಾಗತ್ತೆ. ಸೂರ್ಯನ ಶಕ್ತಿಗೆ ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಸೊ ಆತರ ಮಾಡ್ಕೊಂಡ್ರೆ ಒಂದು 3 ವಾರ ಆತರ ಮಾಡ್ಕೊಂಡಿದ್ರು ಖಂಡಿತವಾಗಿ ಏನಾಗತ್ತೆ, ಅದು ಒಂದು ಶಕ್ತೀಕರಣ ಆಯಿಲ್ ನಿಮ್ಗೆ ತಯಾರಾಗತ್ತೆ. ಈ ಆಯಿಲ್ ಅನ್ನು ನಾವು ರೆಡ್ ಆಯಿಲ್ ಅಂತ ನಾವು ಕರಿಬಹುದು ಸ್ನೇಹಿತರೆ. ಅಂದ್ರೆ ರೆಡ್ ಬಾಟಲ್ ಅಲ್ಲಿ ಇಟ್ಟಿದ ಮೇಲೆ ಆ ರೆಡ್ ಬಾಟಲ್ ನೇರವಾಗಿ ಸನ್ಗೆ ಎಕ್ಸ್ಪೋಸ್ ಮಾಡಿದ್ವಿ, ಆ ಶಕ್ತೀಕರಣ ಆಗಿದೆ ಈಗ ಆಯಿಲ್. ಸೊ ಅದ್ಭುತವಾಗಿ ನಿಮ್ಗೆ ಆ ಶಕ್ತೀಕರಣ ಆಯಿಲ್ ಈ ಸಯಾಟಿಕಾಗೆ, ಆರ್ಥರೈಟಿಸ್ಗೆ, ಸ್ಪಾಂಡ್ಲೈಟಿಸ್ಗೆ ಇಂಥದಕ್ಕೆಲ್ಲ ನಾವು ಅದ್ಭುತವಾಗಿ ಉಪಯೋಗಿಸ್ಕೋಬಹುದು. ಅರ್ಥ ಮಾಡ್ಕೊಳ್ಳಿ. ಸೊ ಇದು ರೆಡ್ ಆಯಿಲ್ ತಯಾರು ಮಾಡ್ಕೊಳ್ಳುವಂತ ವಿಧಾನ ಸ್ನೇಹಿತರೆ. ಅಂದ್ರೆ ಇನ್ನೊಂದೇನಂದ್ರೆ 3 ವಾರ ಹಾಗೆ ಇಡಬೇಕು, ಅದು ಡಿಸ್ಟರ್ಬ್ ಮಾಡಬಾರ್ದು. ಇಲ್ಲ 6 ತಿಂಗಳು ಇಡ್ಬೋದು. ಹೇಳ್ಬೇಕಂದ್ರೆ 6 ತಿಂಗಳು ಇಟ್ಟಿದ್ರೆ ಏನಾಗುತ್ತೆ ಗೊತ್ತಾ, ಇನ್ನೂ ಶಕ್ತಿವಂತ ಆಗುತ್ತೆ. ಅದೇ ಆಯಿಲ್ 6 ತಿಂಗಳು ಇಟ್ಟಿದ್ರೆ ಇನ್ನೂ ಶಕ್ತಿವಂತ ಆಗತ್ತೆ. ಅದನ್ನು ಈ ತರ ನಾವು ಈ ರೆಡ್ ಆಯಿಲ್ ತಯಾರು ಮಾಡ್ಕೋಬಹುದು. ಆಮೇಲೆ ಈ ಬ್ಲೂ ಆಯಿಲ್ ತಯಾರು ಮಾಡ್ಕೊಳ್ಳೋ ವಿಧಾನ ಏನು, ಅದು ಹೇಗೆ ನಾವು ಬಳಸ್ಕೋಬಹುದು ಅಂದ್ರೆ ಇದನ್ನು ಅಷ್ಟೇ ಒಂದು ಕೋಕೋನಟ್ ಆಯಿಲ್ ಯಾವ್ದು ತಗೊಂಡು ಒಂದು ಡಾರ್ಕ್ ಬ್ಲೂ ಬಾಟಲ್ ನೋಡಿ, ಈ ತರ ಬಾಟಲ್ ನೋಡ್ಕೊಳ್ಳಿ. ಸೊ ನಾನು ಇದು ನೀರು ಬಳಸ್ಕೋತೀನಿ. ಇದು ಪ್ರತಿಯೊಂದು ದಿವಸ ಇದರಲ್ಲಿ ನೀರು ಸಂಗ್ರಹಣೆ ಮಾಡಿ ಸೂರ್ಯನ ಶಕ್ತಿಗೆ ನಾವು ಎಕ್ಸ್ಪೋಸ್ ಮಾಡಿ ಅದನ್ನ ಒಂದು 2 ಗಂಟೆ 3 ಗಂಟೆ ಆಗಿಟ್ಟು ಆ ನೀರನ್ನು ನಾವು ಕುಡಿತಾ ಇರ್ಬೇಕಾಗತ್ತೆ. ಅದು ಶಕ್ತಿವಂತವಾದ ನೀರು ಅಂತ ಹೇಳ್ತೀವಿ ಸ್ನೇಹಿತರೆ. ಈ ತರ ಈ ಬ್ಲೂ ಬಾಟಲ್ ತಗೊಂಡು ಅದರಲ್ಲಿ ಈ ಆಯಿಲ್ ಅನ್ನು ನಿಂತಿದ ಮೇಲೆ ಆಯಿಲ್ ಫಿಲ್ಅಪ್ ಮಾಡಿದ ಮೇಲೆ ಅದ್ರ ಮೇಲೆ ಕ್ಯಾಪ್ ನೀಟಾಗಿ ಟೈಟ್ ಆಗಿ ಕ್ಲೋಸ್ ಮಾಡಿ ಒಂದು ಈ ಸೂರ್ಯನ ಶಕ್ತಿಗೆ 21 ದಿವಸದಿಂದ 180 ದಿವಸ ಕಾಲ ಅದು ಹಾಗೆ ಸೂರ್ಯನ ಶಕ್ತಿಗೆ ನಾವು ಎಕ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ ಸ್ನೇಹಿತರೆ, ಇದು ಖಂಡಿತವಾಗಿ
ಇದು ಇನ್ನೊಂದೇನಂದ್ರೆ ಈ ಕೆಂಪಾಯಿಲ್ ಏನ್ ಮಾಡುತ್ತೆ ಗೊತ್ತಾ, ಯಾವಾಗ್ಲೂ ವಾರ್ಮಿಂಗ್ ಎಫೆಕ್ಟ್ ತೋರಿಸ್ತದೆ. ಕೆಂಪಾಯಿಲ್ ಈಗ ಹೇಳ್ಕೊಟ್ಟಿರೋ ರೆಡ್ ಆಯಿಲ್. ಅದೇ ಈ ಬ್ಲೂ ಆಯಿಲ್ ಇದೆ ನೋಡಿ, ಇದು ಕೂಲಿಂಗ್ ಆಯಿಲ್ ತಯಾರಾಗುತ್ತೆ ಸ್ನೇಹಿತರೆ. ಇದರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ಒಳಗಡೆ ಯಾವುದೇ ಒಂದು ಗುಳ್ಳೆಗಳು, ಈ ಗಾಯಗಳಾಗೋದು, ಯಾವುದೇ ಊತ ಬರೋದು, ಇನ್ಫ್ಲಮೇಷನ್ ಬರೋದು, ಇದಕ್ಕೆಲ್ಲಾನು ಇಂಥ ಆಯಿಲ್ ಹಚ್ಕೋಬೇಕಾಗುತ್ತೆ. ಈ ಬ್ಲೂ ಬಾಟಲ್ ತಯಾರು ಮಾಡ್ಕೊಂತ ಆಯಿಲ್ ಹಚ್ಕೊಂಡ್ರೆ ಅದ್ಭುತವಾದ ಪರಿಹಾರ. ಅದೇ ನೀವು ಮೇಲೆ ಇರುವಂತ ರೆಡ್ ಆಯಿಲ್ ಅನ್ನು, ಕೆಂಪು ಆಯಿಲ್ ಏನು ಸಯಾಟಿಕಾ, ಆರ್ಥರೈಟಿಸ್, ಸ್ಪಾಂಡ್ಲೈಟಿಸ್ ಅದಕ್ಕೂ ಯೂಸ್ ಆಗುತ್ತೆ. ಅದು ವಾರ್ಮ್ ಆಯಿಲ್, ಇದು ಕೂಲ್ ಆಯಿಲ್. ಈ ತರ ತಯಾರು ಮಾಡಿಕೊಂಡು ಇದನ್ನು ಬಳಸ್ಕೊತೀರ ಅಂತ ಹೇಳ್ತಾ ಇದ್ದೀನಿ. ಇದು ದಯವಿಟ್ಟು ಈ ತರ ಬಳಸ್ಕೊಳ್ಳಿ, ತುಂಬಾ ಅದ್ಭುತವಾಗಿ ಆಗತ್ತೆ. ಸೊ ಆದ್ರೆ ಇನ್ನೊಂದೇನಂದ್ರೆ, ಯಾವುದೇ ಹೀಟಿಂಗ್ ಅಂದ್ರೆ ಯಾವುದೇ ಒಂದು ಅಂದ್ರೆ ನಿಮ್ಗೆ ದೇಹದ ಮೇಲೆ ಎಲ್ಲೇ ಆದ್ರೂ ವಾರ್ಮಿಂಗ್ ಎಫೆಕ್ಟ್ ಬರ್ಬೇಕಂದ್ರೆ ರೆಡ್ ಆಯಿಲ್ ಯೂಸ್ ಮಾಡಿ. ಕೂಲಿಂಗ್ ಎಫೆಕ್ಟ್ ಬರ್ಬೇಕಾದ್ರೆ ಈ ನೀಲಿದ ಬಣ್ಣ ಆಯಿಲ್, ಈ ಬ್ಲೂ ಆಯಿಲ್ ಮಾತ್ರ ಬಳಸ್ಕೊಳ್ಳಿ ಸ್ನೇಹಿತರೆ. ಈ ತರ ಮಾಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ, ಖಂಡಿತವಾಗಿ ಅದ್ಭುತವಾದ ಪರಿಹಾರ ಕೊಡುತ್ತೆ. ಈ ಜೊತೆಗೆ ಸ್ನೇಹಿತರೆ, ಈ ಮ್ಯಾಗ್ನೆಟ್ಸ್ ಅಯಸ್ಕಾಂತಗಳನ್ನು ಈಗಾಗಲೇ ತಯಾರು ಮಾಡಿದ ಸ್ವಲ್ಪ ಕಂಪನಿಗಳು, ಅವು ಹೇಳ್ತಾ ಹೋಗ್ತೀನಿ ಏನಂತ, ಯಾವ ತರ ಈ ಪರಿಕರಗಳಿದೆ ನಮ್ಗೆ ಬಳಸ್ಕೊಡಕ್ಕೆ ಅನಾರೋಗ್ಯಕ್ಕೆ ಅಂತ ಸ್ವಲ್ಪ ಹೇಳ್ತೀನಿ. ಸೊ ಅದು ನೀವು ಬಳಸ್ಕೋಬಹುದು. ಅದು ಆಚೆ ಕಡೆ ಕಂಪನಿಗಳು ಈಗಾಗಲೇ ನಿಮಗೆ ಬೇಕಾಗಿರೋಂಥ ಅದ ಕಂಪನಿಗಳು ತಯಾರು ಮಾಡಿದ್ದಾರೆ. ಅವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾವ ತರ ಅಂದ್ರೆ ನೋಡಿ, ನಮ್ಗೆ ತಲೆನೋವಾಗಿದೆ, ಈ ತಲೆಗೆ ಹೆಡ್ ಬೆಲ್ಟ್ ಅಂತ ಸಿಗತ್ತೆ. ಹೆಡ್ ಬೆಲ್ಟ್, ಆ ಹೆಡ್ ಬೆಲ್ಟ್ ಬಳಸ್ಕೊಡಿದ್ರೆ ಈ ತಲೆನೋವು ಅನ್ನೋದು ಹಾಗೆ ಹೆಡ್ ಪೂರ್ತಿ ಸುತ್ತು ಒಂದು ರೌಂಡ್ ಹಾಕೊಂಡು ಒಂದು ಹೆಡ್ ಬೆಲ್ಟ್ ಕೊಡ್ತಾರೆ. ಅದು ನೇರವಾಗಿ ಸಿಗತ್ತೆ. ನಾವೇನು ತಯಾರು ಮಾಡ್ಕೊಳೋದು ಅವಶ್ಯಕತೆ ಇಲ್ಲ. ತಯಾರು ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ. ಅದರಲ್ಲಿ ಒಳಗಡೆ ಮ್ಯಾಗ್ನೆಟ್ಸ್ ಇರುತ್ತೆ. ಎಂತದಂದ್ರೆ ಹೆಡ್ ಏಕು, ಮೈಗ್ರೇನು, ಇದು ನಿದ್ರೆ ಕೊರತೆ ಮತ್ತೆ ಮೆಂಟಲ್ ವೀಕ್ನೆಸ್ಗೆ, ಇದೆಲ್ಲದಕ್ಕೂ ಹೆಡ್ ಬೆಲ್ಟ್ ತುಂಬಾ ಪರಿಹಾರ. ಅದೇ ತರ ಥ್ರೋಟ್ ಬೆಲ್ಟ್ ಅಂದ್ರೆ ಈ ಕುತ್ತಿಗೆ ಸುತ್ತು ಹಾಕೋಣಂತ ಒಂದು ಬೆಲ್ಟ್ ಸಿಗತ್ತೆ. ಅದೇನಾಗುತ್ತೆ ಅಂದ್ರೆ ಸ್ನೇಹಿತರೆ, ಈ ಟಾನ್ಸಿಲ್ಸ್ ಆಗೋದು, ಸ್ವಲ್ಪ ಇನ್ಫ್ಲಮೇಷನ್ ಬರೋದು, ಮತ್ತೆ ಈ ಗಂಟ್ಲಲ್ಲಿ ಸ್ವಲ್ಪ ವಿಕಾರವಾಗಿರೋದು, ಈ ತರ, ಆಮೇಲೆ ಥೈರಾಯ್ಡ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡ್ಕೊಳೋದು, ಈ ಗಂಟ್ಲಲ್ಲಿ ಸ್ವಲ್ಪ ಇರಿಟೇಷನ್ ಆಗೋದು, ಇಂಥದೆಲ್ಲನು ಈ ಥ್ರೋಟ್ ಬೆಲ್ಟ್ ನಾವು ಬಳಸ್ಕೋಬಹುದು ಸ್ನೇಹಿತರೆ. ಅದ್ಭುತವಾದ ನಿಮಗೆ ಪರಿಹಾರ ಸಿಗತ್ತೆ ಅದರಿಂದ. ಅದೇ ತರ ಬ್ಲಡ್ ಪ್ರೆಷರ್ ಬೆಲ್ಟ್ ಅಂತ ಸಿಗುತ್ತೆ ಸ್ನೇಹಿತರೆ. ಬ್ಲಡ್ ಪ್ರೆಷರ್ ಅಂದ್ರೆ ಈ ರಕ್ತ ಒತ್ತಡಿಗೆ ಒಂದು ಬೆಲ್ಟ್ ಸಿಗತ್ತೆ. ಅದನ್ನೇನ್ ಮಾಡ್ಕೋಬೇಕಂದ್ರೆ, ಈ ಐ ಬಿ ಪಿಗೆ, ಲೋ ಬಿ ಪಿಗೆ ಎರಡಕ್ಕೂ ಬಳಸ್ಕೋಬಹುದು. ಇದನ್ನೇನ್ ಮಾಡ್ಬೇಕು ನಾವು, ಈ ರಿಸ್ಟ್ ಅಂದ್ರೆ ಈ ಕೈಗೆ ಇಲ್ಲಿ ಒಂದು ಬೆಲ್ಟ್ ತರ ಹಾಕೋಬೇಕು. ಇಲ್ಲಿ ಒಂದು ಬೆಲ್ಟ್ ತರ ಸಿಗತ್ತೆ. ಆ ಬೆಲ್ಟ್ ಹಾಕೊಂಡಿದ್ರೆ ನಿಮ್ಗೆ ಅದ್ಭುತವಾದ ಪರಿಹಾರ ಸಿಗತ್ತೆ. ಅದೇ ತರ ಬೆಲ್ಲಿ ಬೆಲ್ಟ್ ಅಂದ್ರೆ ನಮ್ಮ ಈ ಸೊಂಟೆ ಇದೆಲ್ಲ, ಈ ಸೊಂಟೆ ಸುತ್ತು ಒಂದು ಬೆಲ್ಟ್ ಹಾಕೊಂಡಿದ್ರೆ ಅಲ್ಲಿ ನಿಮ್ಗೆ ಆಗ್ತಾ ಇರೋಂಥ ಒಳ್ಳೆ ಪರಿಹಾರ ಏನಪ್ಪಾ ಅಂದ್ರೆ, ಯಾವುದೇ ಒಂದು ವ್ಯಾಧಿಗಳು, ಹೆರ್ನಿಯಾ ಅಂತದ್ದು, ಈ ಕೋಲಿಟಿಸ್ ಅಂತದ್ದು, ಈ ಹೊಟ್ಟೆ ನೋವು ಬರೋದು, ಮತ್ತೆ ಸಯಾಟಿಕ್ ಆಗೋದು, ಇದೆಲ್ಲದನ್ನು ತುಂಬಾ ಚೆನ್ನಾಗಿ ನಿಮ್ಗೆ ಸಹಾಯ ಮಾಡತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದೆಲ್ಲದರಲ್ಲಿ ಮತ್ತೆ ನಿಮ್ಗೆ ಯಾವುದೇ ತರ ಈ ಮೂತ್ರಕೋಶದ ವ್ಯಾಧಿಗಳಿರೋದು, ಇವೆಲ್ಲಾನು ಪರಿಹಾರ ಮಾಡಕ್ಕೆ, ಮತ್ತೆ ನಿಮ್ಗೆ ಒಳ್ಳೆ ಫ್ರೆಶ್ನೆಸ್ ಕೊಡುತ್ತೆ. ಸೊ ಯೌವನದ ಎಕ್ಸ್ಪೀರಿಯನ್ಸ್ ಅಂದ್ರೆ ಯೂತ್ಫುಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಹೇಳ್ಬೇಕಂದ್ರೆ. ಆಮೇಲೆ ಈ ನೀ ಪೈನ್ ಇದ್ರೆ, ಈ ಮನಗಾಲು ಪೈನ್ ಇದ್ರೆ, ಅವಾಗ ಈ ಜಾಯಿಂಟ್ ಪೇನ್ ಇದ್ರೆ ಸ್ನೇಹಿತರೆ, ನೀ ಕ್ಯಾಪ್ ಅಂತ ಸಿಗತ್ತೆ. ಅದೇ ತರ ನೀ ಬೆಲ್ಟ್ ಸಿಗತ್ತೆ ನೋಡಿ, ನೀ ಬೆಲ್ಟ್. ಈ ನೀ ಬೆಲ್ಟ್ ಅನ್ನೋದು ಏನ್ ಮಾಡುತ್ತೆ, ಆ ಜಾಯಿಂಟ್ಸ್ ಅಲ್ಲಿ ಯಾವುದೇ ಊತ ಬಂದ್ರೂ, ಅಲ್ಲಿ ನೋವಾಗ್ತಾ ಇದ್ರು, ಅಂದ್ರೆ ಒಂಥರ ಸ್ನಾಯುಗಳು ನೋವಾಗೋದು, ಅಲ್ಲಿ ಊತ ಬರೋದು, ನೀ ಜಾಯಿಂಟ್ಸ್ ಪೇನ್ಸ್, ಇದೆಲ್ಲಾನು ಅದ್ಭುತವಾದ ಪರಿಹಾರ ಕೊಡುತ್ತೆ. ಅದೇ ತರ ಇನ್ನು ಹೇಳ್ಬೇಕಂದ್ರೆ, ಈ ಸರ್ವಿಕಲ್ ಸ್ಪಾಂಡ್ಲೈಟಿಸ್ಗೂ ಬೆಲ್ಟ್ ಸಿಗತ್ತೆ. ಅದನ್ನು ಬಳಸ್ಕೊಳ್ಳಿ. ಈ ಸರ್ವಿಕಲ್ ಸ್ಪಾಂಡ್ಲೈಟಿಸ್ ಈ ಕುತ್ತಿಗೆಗೆ ತುಂಬಾ ಸಪೋರ್ಟ್ ಸಿಗತ್ತೆ, ಅದ್ಭುತವಾದ ಪರಿಹಾರ ಕೊಡುತ್ತೆ. ಆಮೇಲೆ ಈ ಲಂಬಾರ್ ಸ್ಪಾಂಡ್ಲೈಟಿಸ್ ಅಂದ್ರೆ ನಮ್ಮ ಕೆಲೆ ಬೆನ್ನು ನೋವಿದೆಲ್ಲ, ಅದಕ್ಕೊಂದು ಬೆಲ್ಟ್ ಸಿಗತ್ತೆ. ಅದನ್ನು ನೀವು ಬಳಸ್ಕೋಬಹುದು. ಆಮೇಲೆ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಒಂದು ಸಿಗುತ್ತೆ ಸ್ನೇಹಿತರೆ. ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅದು ಇವುಗಳನ್ನು ಏನಂದ್ರೆ, ಎಲೆಕ್ಟ್ರೋ ಮ್ಯಾಗ್ನೆಟ್ಸು ಈ ಹೇಳ್ಬೇಕಂದ್ರೆ ದೀರ್ಘಕಾಲ ವ್ಯಾಧಿಗಳು, ಯಾವುದೇ ಇದು ಮೂಳೆಗಳ ವ್ಯಾಧಿಗಳು, ಚರ್ಮ ವ್ಯಾಧಿಗಳು, ಮತ್ತೆ ಹೆಚ್ಚು ನೋವುಗಳು, ಹೇಳ್ಬೇಕಂದ್ರೆ ಬ್ಯಾಕ್ ಏಕು, ಆಸ್ಮಾ, ಇಂಥವೆಲ್ಲ, ಸಯಾಟಿಕಾ, ಇದು ಯಾವುದಕ್ಕೆ ಇರಲಿ, ಈ ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅಂತ ಸಿಗತ್ತೆ. ಎಲೆಕ್ಟ್ರೋ ಮ್ಯಾಗ್ನೆಟ್ಸ್ ಅದ್ರ ಬಳಸ್ಕೊಡಿದ್ರೆ ಅದ್ಭುತವಾದ ಪರಿಹಾರ ನಿಮ್ಗೆ ಸಿಗತ್ತೆ. ಆಮೇಲೆ ನಕ್ಲೆಸ್ ತರ ಸಿಗತ್ತೆ. ನಕ್ಲೆಸ್ ತರ ಹಾಕೊಂಡಿದ್ರು ಅದರಿಂದನೂ ಅಂದ್ರೆ ನಕ್ಲೆಸ್ ತರ ಹಾಕೋಬಹುದು. ಅದೇ ನಮ್ಗೆ ಒಳ್ಳೆ ಪರಿಹಾರ. ಅಂದ್ರೆ ಚೆಸ್ಟ್ ಸಂಬಂಧಿತ ವ್ಯಾಧಿಗಳು, ಈ ಶ್ವಾಸಕೋಶಕ ವ್ಯಾಧಿಗಳು, ಇದಕ್ಕೆಲ್ಲ ಒಳ್ಳೆ ರಿಲೀಫ್ ಕೊಡುತ್ತೆ ಸ್ನೇಹಿತರೆ. ಅಂದ್ರೆ ಆಸ್ಮಾ, ಇಂಥದೆಲ್ಲ ಚೆಸ್ಟ್ ಇನ್ಫ್ಲಮೇಷನ್, ಇದಕ್ಕೆಲ್ಲ ಅದ್ಭುತವಾದ ಪರಿಹಾರ ಕೊಡುತ್ತೆ. ಸೊ ಈ ತರ ನಾವು ಬಳಸ್ಕೋಬೇಕಾಗತ್ತೆ. ಸೊ ಇನ್ನು ಹೇಳ್ಬೇಕಂದ್ರೆ, ಈ ಸ್ವಲ್ಪ ಮಕ್ಕಳು ಏನಾಗುತ್ತಂದ್ರೆ, ಈ 12 ವರ್ಷ ಇದ್ರು
ಅವರು ತುಂಬಾ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ. ಸೊ ಎಂತ ಅನುಭವ ಸಮಸ್ಯೆಗಳಂದ್ರೆ ಈ ರೊಮ್ಯಾಟಿಸಮ್, ಆರ್ಥರೈಟಿಸ್, ಸ್ಟಿಫ್ನೆಸ್ ಇದೆಲ್ಲ, ಈ ಹಲ್ಲುಗಳು ನೋವಾಗೋದು, ಸ್ವೆಲ್ಲಿಂಗ್ ಬರೋದು ಇದೆಲ್ಲ ಅಲ್ವಾ. ಇಂಥದ್ದೆಲ್ಲದಕ್ಕೂ ಮೀಡಿಯಂ ಪವರ್ ಮ್ಯಾಗ್ನೆಟ್ಸ್ ಅಂತ ಸಿಗತ್ತೆ. ಅದನ್ನು ಖಂಡಿತವಾಗಿ ಈ 12 ವರ್ಷ ಏಜ್ ಇರುವಂತ ಅಷ್ಟು ಏಜ್ ವರೆಗೂ ಉಪಯೋಗಿಸ್ಕೋಬೇಕಾಗಿರೋದು ಮೀಡಿಯಂ ಪವರ್ ಮ್ಯಾಗ್ನೆಟ್ಸ್ ಅಂತ ಸಿಗತ್ತೆ. ಅದನ್ನು ಬಳಸ್ಕೋಬಹುದು. ಈ ಹೈ ಪವರ್ ಮ್ಯಾಗ್ನೆಟ್ ಸಿಗುತ್ತೆ ಸ್ನೇಹಿತರೆ, ಅವನು ಅಷ್ಟೇ. ಅದು ಅಂದ್ರೆ ಹೈ ಪವರ್ ಮ್ಯಾಗ್ನೆಟ್ಸ್ ಆದಷ್ಟು ಏನ್ ಮಾಡ್ಬೇಕು, ಈ ಮೀಡಿಯಂ ಪವರ್ ಮ್ಯಾಗ್ನೆಟ್ಸ್ ನಮ್ಮ ಮಕ್ಕಳು ಯೂಸ್ ಮಾಡ್ಕೋಬೇಕು 12 ವರ್ಷವರೆಗೂ. ಆದ್ಮೇಲೆ ಅದ್ರ ಮೇಲೆ ಇರುವಂತ ವಯಸ್ಸಿರೋರು ಎಲ್ಲಾನು ಈ ಹೈ ಪವರ್ ಮ್ಯಾಗ್ನೆಟ್ಸ್ ಬಳಸ್ಕೋಬಹುದು. ಯಾವುದೇ ಬ್ಯಾಕ್ ಪೇನು, ಆರ್ಥರೈಟಿಸು, ಈ ಸರ್ವೈಕಲ್ ಸ್ಪಾಂಡಿಲೈಟಿಸು, ಈ ಮೂಳೆಗಳ ಗಾಯ ಆಗೋದು ಇವೆಲ್ಲ, ಸ್ವೆಲ್ಲಿಂಗು, ಈ ಯಾವುದೇ ಒಂದು ಸ್ಪ್ರೇನ್ ಆಗೋದು ಅಲ್ವಾ. ಸೊ ಇಂಥದ್ದೆಲ್ಲದಕ್ಕೂ ರೊಮ್ಯಾಟಿಸಮು, ಸಯಾಟಿಕ ಎಲ್ಲದಕ್ಕೂ ನಾವು ಬಳಸ್ಕೊಂಡು ಖಂಡಿತವಾಗಿ ನಾವು ಆರೋಗ್ಯ ತಗೋಬಹುದು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಅವಯವಕ್ಕೂ ನಾವು ಈ ತರ ಮ್ಯಾಗ್ನೆಟ್ ಥೆರಪಿ ಮಾಡ್ಕೊಂತ ಇದಂತ ಇಟ್ಕೊಳ್ಳಿ. ಯಾವುದೇ ಅವಯವಕ್ಕೂ ಹೆಚ್ಚು ಮ್ಯಾಗ್ನೆಟಿಕ್ ಪವರ್ ಹೋಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಂದ್ರೆ ಅದನ್ನು ನಲಿಫೈ ಮಾಡಕ್ಕೆ, ಅಂದ್ರೆ ಏನಾಗತ್ತೆ ಅಂದ್ರೆ ಒಂದೊಂದ್ಸರಿ ಆ ದೇಹದಲ್ಲಿ ಆ ಭಾಗದಲ್ಲಿ ನಾವು ಮ್ಯಾಗ್ನೆಟ್ ಹೆಚ್ಚಾಗಿಟ್ಟಿದ್ರೆ ಅಯಸ್ಕಾಂತ ಕ್ಷೇತ್ರ ಹೆಚ್ಚಾಗಿ ನಾವು ಬಳಸ್ಕೊಂತೀವಲ್ಲ, ಅದರಿಂದ ಆ ಅಡ್ಡ ಪರಿಣಾಮ ಏನು ಆಗಬಾರ್ದು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಆ ಪ್ರಾಂತದಲ್ಲಿ ಮತ್ತೆ ಜಿಂಕ್ ಪ್ಲೇಟ್ ಒಂದು ಹಾಕಿ, ಜಿಂಕ್ ಪ್ಲೇಟ್ ತಗೊಂಡು ನಿಮ್ಮ ಆ ಜಿಂಕ್ ಪ್ಲೇಟ್ ಅನ್ನು ಆ ಭಾಗದಲ್ಲಿ ಇಟ್ಟಿದ್ರೆ ಹೆಚ್ಚು ಮ್ಯಾಗ್ನೆಟಿಕ್ ಪವರ್, ಹೆಚ್ಚು ಅಯಸ್ಕಾಂತ ಕ್ಷೇತ್ರ ಹೋಗಿರೋದನ್ನು ಅದೆಲ್ಲ ನಲಿಫೈ ಮಾಡುತ್ತೆ. ಅಂದ್ರೆ ಅದೆಲ್ಲ ತೆಗೆದಾಗ್ತದೆ, ಆ ಅಡ್ಡ ಪರಿಣಾಮ ತೆಗೆದಾಗ್ತದೆ. ಆ ಜಿಂಕ್ ಪ್ಲೇಟ್ಗೂ ಅಂತ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ. ಅದು ಮಾತ್ರ ಮಾಡ್ಕೊಳ್ಳಿ, ಜಿಂಕ್ ಪ್ಲೇಟ್ನು ಅನ್ವಯಿಸ್ಕೊಳ್ಳಿ, ನಿಮ್ಗೆ ಯಾವುದು ಅಡ್ಡ ಪರಿಣಾಮ ತೊಂದರೆಗಳು ಇರಲ್ಲ ಸ್ನೇಹಿತರೆ. ಇದು ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ಈ ಮ್ಯಾಗ್ನೆಟೋ ಥೆರಪಿ ಅನ್ನೋದು ಈ ತರ ಬಳಸ್ಕೋಬೇಕು ಸ್ನೇಹಿತರೆ. ಇದನ್ನು ನಾವು ಆದಷ್ಟು ಪ್ರಯತ್ನ ಮಾಡೋಣ. ಯಾರ್ಯಾರು ತೊಂದರೆಗಳಿದೆಯೋ ಅಂತ ಕಂಪನಿಗಳಿದೆ ಇಂಥ ಪರಿಕರಗಳು ಕೊಡೋದು, ಅದನ್ನ ನೀವು ಸ್ವಲ್ಪ ಎಂಕ್ವೈರಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮಾತಾರ್ ಫೌಂಡೇಶನ್ ಪರವಾಗಿ ನಮಗೆ ಮಾಹಿತಿ ನಾವು ಹಂಚಕ್ಕೆ ಪ್ರಯತ್ನ ಮಾಡ್ತೀವಿ.